ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಏನು ಮಾಡಕತ್ತಿದ್ವಿ ಅಂತಂದ್ರೆ ಈ SSC GDಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಮ್ಯಾಥ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ ಶಿಫ್ಟ್ ವೈಸ್. ಡೈಲಿ ಏನು ಮಾಡ್ತಾ ಇದ್ವಿ ಅಂದ್ರೆ 10 ಗಂಟೆಗೆ ಲೈವ್ ಕ್ಲಾಸನ್ನು ಮಾಡ್ತಾ ಇದ್ವಿ. ಸ್ವಲ್ಪ ಕಾರಣಾಂತರಗಳಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದೇನಾಗೈತೆ ಅಂದ್ರೆ ಸೆಟ್ಟಿಂಗ್ ಮಿಸ್ಟೇಕ್ ಆಗ್ಯದ. ಅದಕ್ಕೆ ಒಂದು 2 ದಿನ ಏನಾಗತ್ತಿಲ್ಲ ಅಂತಾರೆ ಲೈವ್ ಕ್ಲಾಸ್ ಸರಿಯಾಗಿ ಆಗಕತ್ತಿಲ್ಲ. ಅದಕ್ಕೆ ಇವತ್ತು ಏನು ಮಾಡಕತ್ತೀನಿ ಅಂತಾರೆ ರೆಕಾರ್ಡೆಡ್ ಕ್ಲಾಸನ್ನು ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾಳೆ ನಾಡಿದ್ದು ಅಥವಾ ಮತ್ತೆ ಲೈವ್ ಕ್ಲಾಸನ್ನು ನಾಳೆಯಿಂದ ಕರೆಕ್ಟ್ ಪ್ರಕಾರ ಮತ್ತೆ ಲೈವ್ ಕ್ಲಾಸನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ಇವತ್ತಿನ ತರಗತಿ ಒಳಗೆ ನೋಡಿ, ಇದು ಎಷ್ಟೇ ವಿಡಿಯೋ ಆಗಿರ್ತದ ಅಂತಾರೆ 39ನೇ ವಿಡಿಯೋ ಆಗಿರ್ತದೆ. ಈ SSC GDಗೆ ಸಂಬಂಧಪಟ್ಟಂತೆ ನೋಡಿ, ಇವೆಲ್ಲ ಎಕ್ಸಾಮ್ ಇವೆಲ್ಲ ಪ್ರಶ್ನೆಗಳು ಏನಾಗ್ತಾವ ಅಂದ್ರೆ ಬರೀ SSC GD ಮಾತ್ರ ಯೂಸ್ ಆಗೋದಿಲ್ಲ. ನೀವು NTPC ಎಕ್ಸಾಮ್ ಆಗಿರ್ಬೋದು, RPF ಎಕ್ಸಾಮ್ ಆಗಿರ್ಬೋದು, ಇನ್ನಿತರ ಗ್ರೂಪ್ ಡಿ ಎಕ್ಸಾಮ್ ಆಗಿರ್ಬೋದು, ಮತ್ತು MTS ಆಗಿರ್ಬೋದು, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಬರೆದ್ರೂ ಕೂಡ ಎಲ್ಲ ಪರೀಕ್ಷೆಗಳಿಗೆ ಈ ಪ್ರಶ್ನೆಗಳು ಏನಾಗ್ತಾವ ಅಂತಾರೆ ಯೂಸ್ ಆಗ್ತಾವ ಅಂತ ಹೇಳ್ತಾರೆ. ಯಾವ ರೀತಿ ಪ್ರಶ್ನೆಗಳದಾವ ಅಂತೇಳಿ ಸಾಲ್ವ್ ಮಾಡ್ತಾ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಯಾವ ರೀತಿ ಐತಿ ಅಂತಾರೆ, ಫಸ್ಟ್ ಪ್ರಶ್ನೆ ನೋಡ್ರಿ ಯಾವುದಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತಾರೆ ಒಂದು ಟೈಮ್ ಆ್ಯಂಡ್ ವರ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಓಕೆ, ನೋಡ್ರಿ ಯಾವುದಕ್ಕೆ ಸಂಬಂಧ ಇದ್ದೈತಿ ಅಂತಾರೆ ಟೈಮ್ ಆ್ಯಂಡ್ ವರ್ಕ್ಗೆ. ಪ್ರಶ್ನೆ ಏನೈತಿ ನೋಡ್ರಿ ಇವಾಗ ಫಸ್ಟ್. Anil can complete work in 80 days. Next, then what percentage of the total work can Anil complete in 30 days? ಅಂದ್ರೆ ಅವ್ರು ಏನಂತಾರ ಅಂತಾರ, ಅನಿಲ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ ಎಷ್ಟನ್ನ ಮುಗಿಸ್ತಾನ ಅಂತಾರ, ಎಷ್ಟನ್ನ ಮುಗಿಸ್ತಾನೆ ಹೇಳ್ರಿ ಅವ 80ದಿಂದ ಕೆಲಸ ಮುಗಿಸ್ತಾನೆ. ಎಷ್ಟು? 80ದಿಂದ ಕೆಲಸ ಮುಗಿಸ್ತಾನ. ಬಟ್ 30 ದಿನದಾಗ ಮುಗಿಸಿರ್ತಕ್ಕಂಥ ಕೆಲಸದ ಪರ್ಸೆಂಟೇಜ್ ಕೇಳಾಗುತ್ತಾರೆ. ಪರ್ಸೆಂಟೇಜ್ ಹೇಳ್ಬೇಕು ನೋಡ್ರಿ. ಇವಾಗ ಟೋಟಲ್ 80ದಿಂದ ಕೆಲಸ ಮುಗಿಸ್ತಾನ. ಈ 80ರೊಳಗೆ 30 ಯೂನಿಟ್ ಕೆಲಸ ಮಾಡಿದ ನಂತರ ಶೇಕಡ ಅಂತ ಏನ್ ಮಾಡ್ಬೇಕು ಹೇಳ್ರಿ, ಇಂಟು 100 ಮಾಡ್ಬೇಕು. ಅರ್ಥ ಆಗತ್ತದ ಇಲ್ಲ? ಈ 80ರಾಗ 30 ಯೂನಿಟ್ ಕೆಲಸ ಮಾಡಿದಾನ, ಅದ 100ಕ್ಕೆ ಎಷ್ಟು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಒಂದು ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ರಿ, ಇಲ್ಲ ಅಂತಂದ್ರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ. 80ರಾಗ 30 ದಿನದ ಕೆಲಸ ಮುಗಿದೈತಿ ಅಂದ್ರೆ ಎಷ್ಟು ಶೇಕಡ ಮುಗಿದೈತಿ ಕಡ್ತಾ ಹೊಡೀರಿ. ಇವಾಗ ಈ ಜೀರೋ ಕ್ಯಾನ್ಸಲ್. ಈಗ ನೆಕ್ಸ್ಟ್ ನೋಡ್ರಿ, ಇವಾಗ 4 2ರಲ್ಲಿ 8, 4 25ರಲ್ಲಿ 100. ಈಗ ನೆಕ್ಸ್ಟ್ 25 ಮೂರಲೆ ಎಷ್ಟು ಅಂತ 75 ಆಗುತ್ತೆ. ಡಿವೈಡೆಡ್ ಬೈ 2 ಅಂತ ನೋಡ್ರಿ. ಇವಾಗ 75 ಡಿವೈಡ್ ಬೈ 2 ಅಂತಾರೆ 37.5 ಅಂತ ಆನ್ಸರ್ ಆಗುತ್ತೆ. ಕಡ್ತಾ ಹೊಡಿದ್ರಿ ಅಂತ ನೋಡಿ, 2 1ರಲ್ಲಿ 2 3ಲೆ 6, 1 ಉಳಿತು 15 ಐತಿ, 2 7ರಲ್ಲಿ 14, ಇನ್ನೂ ಒಂದು ಶೇಷ ಉಳಿತದ ಪಾಯಿಂಟ್ ಕೊಟ್ವಿ ಅಂತಾರೆ 10 ಆಗ್ತದೆ. 2 5ರಲ್ಲಿ 10, 37.5% ಏನಾಗೈತಿ ಅಂತಾರೆ ಕೆಲಸ ಮುಗ್ದದ ಅಂತ ಹೇಳ್ಬೋದು. ನೋಡಿ, ಎಷ್ಟು ಪೂರ್ಣಗೊಳಿಸಬಲ್ಲದು ಅಂತಾರ 37.5% ಕೆಲಸ ಏನು ಮಾಡ್ತಾರ ಅಂತಾರ ಪೂರ್ಣಗೊಳಿಸ್ತಾರ ಅಂತ ಹೇಳ್ಬೋದು. ಅದೇನಾರ ಒಂದು ವೇಳೆ ಇನ್ನು ರಿಮೈನಿಂಗ್ ಎಷ್ಟು ಉಳಿದೈತಿ ಅಂತ ಕೇಳಿದ್ರು ಅಂತ ಜಸ್ಟ್ ಯಾವ ರೀತಿ ಮಾಡ್ಬೇಕು ಹೇಳ್ರಿ. ಇವಾಗ ನೋಡ್ರಿ, 80 ದಿನದಾಗ ಏನಾರ ರಿಮೈನಿಂಗ್ ಕೇಳ್ತಿದ್ರು ಅಂತ, ರಿಮೈನಿಂಗ್ ಏನಾರ ಕೇಳಿದ್ರು ಅಂತ ರಿಮೈನಿಂಗ್ ಇನ್ನ ಎಷ್ಟು ಕೆಲಸ ಉಳಿದೈತಿ ಅಂತ ಕೇಳಿದ್ರು ಅಂತ ನೋಡ್ರಿ. 80 ದಿನದಾಗ ಎಷ್ಟು ದಿನ ಮಾಡಿದಾರೆ? ಇವಾಗ 30 ದಿನ ಮಾಡಿದಾರ ಅಂತಾರೆ. ಇನ್ನೂ ಎಷ್ಟು ಉಳಿದಿರ್ತದೆ ಹೇಳ್ರಿ ರಿಮೈನಿಂಗ್? 80ರಾಗ ಇನ್ನೂ 50 ಉಳಿದಿರ್ತದ. ಈಗ ಇಂಟು 100 ಮಾಡಿದ್ರಿ ಅಂತಾರ ನಮ್ಗೆ ಈಗ ಏನು ಸಿಗ್ತೈತಿ ಅಂದ್ರೆ ರಿಮೈನಿಂಗ್ ಏನಾರು ಕೇಳಿದ್ರು ಅಂತಾರ ಆ ಪ್ರಶ್ನೆಗೆ ಆನ್ಸರ್ ಸಿಗ್ತದ. ಬಟ್ ಈಗ ಇಷ್ಟ ಕೇಳಿದಾರ ಅಂತಾರೆ ಇದು ಆನ್ಸರ್ ಸರಿ. ಯಾವುದು ಅಂತಾರ ಆಪ್ಷನ್ ಯಾವುದು 3 ಅನ್ನೋದು ಸರಿ ಆಗ್ತದೆ. ಅದರ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನು ಇದೇ ರೀತಿ ಸಾಲ್ವ್ ಮಾಡಿರಿ ನೋಡಿ. ಓಕೆ, ನೋಡ್ರಿ ಏನದ ಪ್ರಶ್ನೆ, ಸೇಮ್ ಪ್ರಶ್ನೆ ಅದ ನೋಡ್ರಿ. 60 ದಿನಗಳಲ್ಲಿ ಒಂದು ಕೆಲಸ ಮುಗಿಸ್ತಿದ್ದ. ಬಟ್ ಎಷ್ಟು ದಿನ ಮಾಡಿದಾನ ಅಂತ 20 ದಿನ ಕೆಲಸ ಮಾಡಿದಾನ. ಎಷ್ಟು ಶೇಕಡ ಕೆಲಸ ಪೂರ್ಣಗೊಳಿಸಿದಾರ ಅಂತ ಪ್ರಶ್ನೆ ನೋಡ್ರಿ. ಇವಾಗ ಈ 60ರಾಗ 20 ಯೂನಿಟ್ ಕೆಲಸ ಮುಗಿದೈತಿ ನೋಡಿ. 60ರಾಗ 20 ಯೂನಿಟ್ ಅಲ್ಲ, 20 ದಿನದ ಕೆಲಸ ಮುಗಿದೈತಿ. 60ರಾಗ 20 ದಿನದ ಮುಗಿದೈತಿ ಅಂತಾರೆ ಶೇಕಡ ಅಂತ ಏನು ಮಾಡ್ರಿ ಇಂಟು 100 ಮಾಡಿ. ಇವಾಗ ಕಡ್ತಾ ಹೊಡೀರಿ 21ರಲ್ಲಿ 23 ನೋಡಿ 1/3 ಅಂತಾರ ಆನ್ಸರ್ ಆಗುತ್ತೆ 33.33% ಅಂತೇಳಿ ಆನ್ಸರನ್ನು ಹಾಕಿಬಿಡ್ಬೋದು. ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 3 1ರಲ್ಲಿ 3 3ಲೆ 9, 1 ಉಳಿತು 10 ಆಯ್ತು, 3 3ಲೆ 9. ಇನ್ನ ನೋಡ್ರಿ ಒಂದು ಶೇಷ ಉಳಿತದ, ಪಾಯಿಂಟ್ ಕೊಟ್ವಿ ಅಂತಾರೆ ಮತ್ತೆ 10 ಆಗ್ತದ. ಮತ್ತು 3 3ಲೆ 9, ಮತ್ತೆ ಇನ್ನೂ ಒಂದು ಶೇಷ ಉಳಿತದ, ಮತ್ತೆ 9 ಆಗ್ತದ, ಮತ್ತೆ 10 ಆಗ್ತದ, ಮತ್ತೆ 3 3ಲೆ 9 ಅಂತ 33.33% ಅಂತ ಏನಾಗ್ತದ ಕೆಲಸ ಮುಗಿದಿರ್ತದೆ. ಓಕೆ, ಅರ್ಥ ಆಗ್ಯದ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ನೋಡ್ರಿ ಏನೈತಿ ಪ್ರಶ್ನೆ ಅಂತಾರ LCM HCFಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಬಟ್ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ನೋಡ್ರಿ ಏನಂತಾರ ಅಂತಾರ
ಎಕ್ಸ್ ಮತ್ತು y ಎಂಬ ಎರಡು ಅವಿಭಾಜ್ಯ ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯವು 145. ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಏನ್ ಹೇಳ್ರಿ? LCM. ಯಾವುದೋ ಒಂದು ಎರಡು ಅವಿಭಾಜ್ಯ ಸಂಖ್ಯೆ ಅದಾವ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ ಹೇಳ್ರಿ? ಪ್ರೈಮ್ ನಂಬರ್ಸ್. ಓಕೆ, ಪ್ರೈಮ್ ನಂಬರ್ಸ್ ಎರಡು ಅದಾವ. ಆ ಎರಡು ತುರ್ತು LCM ಎಷ್ಟು ಆಕೈತಿ ಅಂದ್ರೆ 145 ಆಕೈತಿ. ಹಾಗಾದ್ರೆ ಈ 10x - y ನ ಬೆಲೆ ಎಷ್ಟು ಅಂತೇಳಿ ಕೇಳಿರ್ತಾರ, ಅದರ ಮೌಲ್ಯ ಎಷ್ಟು ಅಂತ ಕೇಳಿರ್ತಾರ. ಅಂದ್ರೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅನ್ನೋದನ್ನ ನೋಡ್ರಿ. ಫಸ್ಟ್ ಇಲ್ಲಿ LCM ನೋಡ್ರಿ. ಎಕ್ಸಾಂಪಲ್ ಈ 3 ಮತ್ತು 7 ಅದ ಅಂತ ತಿಳ್ಕೊಳ್ಳಿ. ಈ ಎರಡು ಸಂಖ್ಯೆ ಅಥವಾ ಏನಾರ LCM ಫೈಂಡ್ ಔಟ್ ಮಾಡ್ಬೇಕಂತಾರ ಇವು ಎರಡು ಯಾವ್ದಾರ ಒಂದೇ ಬಗ್ಗೆ ಒಳಗೆ ಹೋಗುದಿಲ್ಲ. ಅದಕ್ಕೆ ಇದನ್ನ ಏನ್ ಮಾಡ್ತೀವಿ ನಾವು? ಡೈರೆಕ್ಟ್ ಇಂಟು ಮಾಡ್ಕೊಂತೀವಿ. 3 × 21 ಅಂತೇಳಿ 21 LCM ಅಂತ ಕರಿತೀವಿ. ಈಗ ಅದೇ ರೀತಿ ನೆಕ್ಸ್ಟ್ ಈಗ 9 ಮತ್ತು 11 ಇತ್ತು ಅಂತಾರ ಇವು ಕೂಡ ಯಾವ ಬಗ್ಗೆ ಒಳಗೂ ಹೋಗೋದಿಲ್ಲ. ಇವೆರಡು ಇಂಟು ಮಾಡ್ಕೊಂಡ್ರಿ ಅಂತಾರೆ ಏನಂತೀರಿ? 99 LCM ಅಂತೇಳಿ ಅಂದ್ಬಿಡ್ತೀರಿ ಎರಡು ಸಂಖ್ಯೆದು. ಅದೇ ರೀತಿ ಈಗ ಏನಾರ ಒಂದು ಈಗ 23 ಮತ್ತು ಇನ್ನೊಂದು 19 ಈ ಎರಡು ಸಂಖ್ಯೆ ಒಂದು ಅವಿಭಾಜ್ಯ ಸಂಖ್ಯೆ ಅದಾವ. ಈ ಅವಿಭಾಜ್ಯ ಸಂಖ್ಯೆಗಳದಾವ. ಈ ಎರಡು ಸಂಖ್ಯೆ ಯಾವ ಬಗ್ಗೆ ಹೋಗೋದ್ರೆ ಎರಡು ಇಂಟು ಮಾಡ್ಕೊಂಡ್ರೆ ಇದ್ರದ್ದೇನು ಸಿಗ್ತೈತಿ? LCM ಸಿಗ್ತೈತಿ. ಓಕೆ, ಹಿಂಗೆ ಈ ಯಾವುದೂ ಭಾಗ ನೋಡ್ರಿ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವುದರಿಂದಲೂ ಭಾಗ ಹೋಗೋದಿಲ್ಲ. ಅದಕ್ಕೆ ಡೈರೆಕ್ಟ್ ಆ ಸಂಖ್ಯೆಗಳನ್ನ ಇಂಟು ಮಾಡ್ಕೊಂಡ್ರೆ ಏನಾಗ್ತದ? ನಮ್ಗೆ ಡೈರೆಕ್ಟ್ LCM ಸಿಗ್ತದೆ. ಅಂದ್ರೆ ಈ LCM ಎಷ್ಟು ಬರತೈತಿ ಅಂತಾರ 145 ಬರತೈತಿ ಅಂತಾರ. ನೋಡ್ರಿ, ಎರಡೂ ಸಂಖ್ಯೆ ಏನಾಗಿರ್ಬೇಕು ಅಂತಾರ ಒಂದು x ಆಗಿರ್ತದ, ಇನ್ನೊಂದು y ಆಗಿರ್ತದ. ಅವ್ರ ಅನ್ನತಾರ ಈ x ಅನ್ನೋದು y ಗಿಂತ ಸಣ್ಣದಿರ್ಬೇಕಂತ. ಏನ್ ಹೇಳ್ರಿ? ಈ y ಗಿಂತ x ವ್ಯಾಲ್ಯೂ ಸಣ್ಣದಿರ್ಬೇಕು. ಇನ್ನು ಈ ಎರಡು ಸಂಖ್ಯೆ ಪ್ರೈಮ್ ನಂಬರ್ ಆಗಿರೋದ್ರಿಂದ ಇವೆರಡು ಇಂಟು ಮಾಡಿದ್ರೆ ಈ ಸಂಖ್ಯೆ ಬರಬೇಕು. ಅಂದ್ರೆ ಇದನ್ನ ಹೊಡೆದಿಟ್ಕೋಬೇಕು ನಾವು, ಪ್ರೈಮ್ ನಂಬರ್ ಒಳಗೆ ಹೊಡೆದಿಟ್ಕೋಬೇಕು. ಹಂಗಾರೆ ನೋಡಿ, ಇವಾಗ ಇಲ್ಲಿ ಬಿಡಿಸ್ತಂದಾಗ 5 ಐತಿ ಅಂತಾರ. ಯಾವ ಸಂಖ್ಯೆ ಇಂಟು ಮಾಡಿದ್ರೆ 5 ಬರ್ತೈತಿ? ಹಾಗಾದ್ರೆ ಒಂದು ಸಂಖ್ಯೆ 5 ಇರಲೇಬೇಕು. ನೋಡ್ರಿ, ಈಗ ಈ ಕಡೆ ಎಲ್ಲ ನೀವು 5 ಇಟ್ಕೊಂಡ್ರಿ ಅಂತಾರ, ದೊಡ್ಡ ಸಂಖ್ಯೆ 5 ಇಟ್ಕೊಂಡ್ರಿ ಅಂತಾರ. ಈಗ ನೋಡ್ರಿ, ಇದಕ್ಕಿಂತ ನೀವು ಸಣ್ಣದಿರ್ಬೇಕು. ಯಾವ್ದಾ ಸಣ್ಣ ಸಂಖ್ಯೆ ಇಂಟು ಮಾಡಿದ್ರೆ 145 ಬರಂಗಿಲ್ಲ. ಅದಕ್ಕೆ 5 ನಾವು ಯಾಕಡೆ ತಗೋಬೇಕು ಅಂತಾರ? ಈ ಕಡೆ ತಗೋಬೇಕು. ಇದು 5 ಆಗ್ತದ. ಈಗ ನೆಕ್ಸ್ಟ್ ನೋಡ್ರಿ, ಹಂಗಾರೆ ಈ ಕಡೆ ಎಷ್ಟು ತಗೊಂಡ್ರ 5 ಬರ್ತದ ಅಂತ ನೋಡ್ರಿ. ಇವಾಗ ಒಂದು ಪ್ರೈಮ್ ನಂಬರ್ ತಗೋಬೇಕು ಆ ಕಡೆ. ಈಗ ನೋಡ್ರಿ 5 ಆದ ನಂತರ 7 ಪ್ರೈಮ್ ನಂಬರ್ ಬರ್ತದ. 7 ಇಂಟು ಮಾಡಿದ್ರೆ ನೋಡ್ರಿ 35 ಅಷ್ಟೇ ಆಗ್ತದ. ನೆಕ್ಸ್ಟ್ 11 ಬರ್ತದ, 11 ಇದ್ರಲ್ಲ 55. ನೆಕ್ಸ್ಟ್ 13 ಬರ್ತದ, 13 ಇದ್ರಲ್ಲ 65. ನೆಕ್ಸ್ಟ್ 17 ಬರ್ತದ, 17 ಇದ್ರಲ್ಲೇ 85. 19 ಬರ್ತದ, 19 ಇದ್ರಲ್ಲೇ 95. ಹಿಂಗೆ ನೋಡ್ರಿ, ಹಿಂಗೆ ತೊಗೊಂತೋದ್ರಿ ಅಂತಾರ. ನಾವು ಎಲ್ಲಿಸ್ತಾನ ಅಂತ ನೋಡ್ರಿ, ಈಗ 29 ತೊಗೊಂಡ್ರಿ ಅಂತಾರ. ಈಗ ಇವೆರಡು ಇಂಟು ಮಾಡಿದ್ರೆ ಎಷ್ಟು ಬರ್ತೈತಿ ಅಂತಾರ 145. ನೋಡ್ರಿ, ಈ 145 ಬಂತು ಅಂತಾರ. ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ. ಅರ್ಥ ಆಯ್ತಾ? ಈ ರೀತಿ ಹೊಡೆದಿಟ್ಕೋಬೇಕು ಆ ಸಂಖ್ಯೆನ. ಅಂದ್ರೆ ಈ x ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಸಿಕ್ತು ಅಂದ್ರೆ ಈ ಈಕ್ವೇಷನ್ ಒಳಗೆ ಏನು ಮಾಡ್ರಿ ಅಂತ ಫಿಲ್ ಮಾಡಿ. 10 ಇಂಟು x ವ್ಯಾಲ್ಯೂ ಎಷ್ಟೈತಿ? 5 ಮೈನಸ್ y ವ್ಯಾಲ್ಯೂ ಎಷ್ಟೈತಿ ಅಂತ 29 ಐತಿ. ಈಗ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಾರ 10 ಇಂಟು 5 ಅಂತಾರೆ ಎಷ್ಟಾಗುತ್ತೆ? 50 ಆಗುತ್ತೆ. ಮೈನಸ್ 29 ಮಾಡಿದ್ರಿ ಅಂತಾರ ಎಷ್ಟಾಗುತ್ತೆ ಹೇಳ್ರಿ? 29 ಮಾಡಿದ್ರಿ ಅಂತಾರ 21 ಅನ್ನೋದು ಆನ್ಸರ್ ಆಗ್ತದ. ಯಾವ ಆಪ್ಷನ್ ಅಂತಾರ? ಆಪ್ಷನ್ 4 ಅನ್ನೋದು ಸರಿ ಆಗ್ತದೆ. ಬಟ್ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು, ಅಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೋಡ್ರಿ, ಸೇಮ್ ಪ್ರಶ್ನೆ ಅದ. ಇಲ್ಲೂ ಕೂಡ ನೋಡ್ರಿ, ಈ 133 ಯಾವುದೋ ಒಂದು ಅವಿಭಾಜ್ಯ ಸಂಖ್ಯೆಗಳಿಂದ ಹೊಡೆದಿಟ್ಕೋಬೇಕು. ನೋಡ್ರಿ, ವಿಡಿಯೋವನ್ನು ಸ್ವಲ್ಪ ಏನು ಮಾಡ್ರಿ ಅಂತಾರೆ ಪಾಸ್ ಮಾಡ್ರಿ, ನೀವು ಆನ್ಸರ್ ಬಿಡಿಸಿ ಆಮೇಲೆ ಚೆಕ್ ಮಾಡ್ಕೊಳ್ರಿ. ಓಕೆ, ಇಲ್ಲಿ ಏನೈತಿ ನೋಡ್ರಿ, ಇವಾಗ ಈ 133 ಈ x ಮತ್ತು y ಅಂತೇಳಿ ಹೊಡೆದಿಟ್ಕೋಬೇಕು. ಯಾವ್ಯಾವ ಸಂಖ್ಯೆ ಬರ್ತಾವ ನೋಡ್ರಿ. ಇಲ್ಲಿ ಬಿಡಿಸ್ತಂದ 3 ಬರಬೇಕು ಅಂತಾರ. ಯಾವ್ಯಾವ ಅವಿಭಾಜ್ಯ ಸಂಖ್ಯೆ 2 ಇಂಟು ಮಾಡ್ಕೋಬೇಕು ಅಂತಾರ. ನೋಡ್ರಿ, ಈ ಕಡೆ ನೀವು 7 ತಗೊಂಡ್ರಿ ಅಂತಾರ. ಈ ಕಡೆ ಎಷ್ಟು ತಗೋಬೇಕು ಅಂತಾರ? 19 ತಗೋಬೇಕು. ಇವೆರಡು ಹೊಡೆದಿಟ್ಕೊಂತೀನಿ ನಾನು. 7 ಮತ್ತು 19 ಅಂತೇಳಿ ಇವೆರಡು ಇಂಟು ಮಾಡಿದ್ರಿ ಅಂತ ಎಷ್ಟಾಗುತ್ತೆ ಹೇಳಿ? 133 ಆಗುತ್ತೆ. ಹಂಗಾರೆ ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ. ಇನ್ನು ಜಸ್ಟ್ ಏನು ಮಾಡ್ರಿ ಅಂತ ನೋಡ್ರಿ, ಎರಡು ಪ್ರೈಮ್ ನಂಬರ್ಸ್ ಇದಾವ, ಅವಿಭಾಜ್ಯ ಸಂಖ್ಯೆಗಳು ಯಾವ್ದಾವ ನೋಡ್ರಿ. ಎರಡು ಅವಿಭಾಜ್ಯ ಸಂಖ್ಯೆಗಳು ಹೊಡೆದಿಟ್ಕೋಬೇಕು. ಅವು ಇಂಟು ಮಾಡಿದ್ರೆ ಇಷ್ಟು ಬರಬೇಕು. ಓಕೆ, ಅದೇ ಏನಂತಾರೆ, ಎರಡು ಇಂಟು ಮಾಡಿದ್ರೆ LCM ಸಿಗ್ತದಂತ ಆಗಲೇ ನಾನು ಬೇಸಿಕ್. ಹಂಗಾರೆ ಈಗ ನೋಡ್ರಿ, ಈ ಈಕ್ವೇಷನ್ ಒಳಗೆ ಫಿಲ್ ಮಾಡಿ. 5 ಇಂಟು x ವ್ಯಾಲ್ಯೂ ಎಷ್ಟು ಅದ ರೀ? 7 ಅದ. ಮೈನಸ್ y ವ್ಯಾಲ್ಯೂ ಎಷ್ಟು ಐತಿ ಅಂತಾರೆ 19. ನೋಡ್ರಿ, ಇವಾಗ 5 ಉಳಿದ್ರಲೆ 35 ಮೈನಸ್ 19. ಈ 35ರಾಗ 19 ಮೈನಸ್ ಮಾಡಿದ್ರೆ ಎಷ್ಟಾಗ್ತದ ಅಂತ ನೋಡ್ರಿ, 16 ಅನ್ನೋದು ಆನ್ಸರ್ ಆಗ್ತದ. ಈ 35ರಾಗ 19 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? 16. ಆಪ್ಷನ್ ಯಾವ್ದು ಅಂತಾರ 2 ಸರಿ ಆಗ್ತದೆ. ಓಕೆ, ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ರೀತಿ ಪ್ರಶ್ನೆ ಐತಿ ಅಂತ ನೋಡಿ. ರೇಷೋಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ನೋಡ್ರಿ, ಏನೈತಿ ಅಂತ ದ ರೇಷೋ ಬಿಟ್ವೀನ್ P, Q and R is 6:5:9 respectively. If there
ಸಮ್ ಈಸ್ 400, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪಿ ಅಂಡ್ ಆರ್? ನೋಡಿ ಪಿ ಮತ್ತು ಆರ್ ದ ಡಿಫರೆನ್ಸ್ ಕೇಳುತ್ತೆ. ಓಕೆ, ಅಂದ್ರೆ ಇಲ್ಲಿ ಫಸ್ಟ್ ನೋಡ್ರಿ ಪಿ ಕ್ಯೂ ಆರ್ 3 ಜನ ಅದರ. ಈ 3 ಜನರದ್ದು ಏನು ಮಾಡಿದಾರ ಅಂತ ಅನುಪಾತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? 6:5:9. ಎಷ್ಟದ ಅನುಪಾತ? 6:5:9 ಅದ. ನೆಕ್ಸ್ಟ್ ಏನಂತಾರ ಅಂದ್ರೆ ಇಫ್ ದರ್ ಸಮ್ ಈಸ್ 400, ಸಮ್ ಅಂದ್ರೆ ಈ 3 ಸಂಖ್ಯೆಗಳನ್ನ ಕೂಡಿಸಿದಾಗ ಎಷ್ಟು ಬರ್ತೈತಿ ಅಂತಾರ? 400 ಮೊತ್ತ ಬರ್ತೈತಿ. ನೋಡ್ರಿ 3 ಸಂಖ್ಯೆ ಕೂಡಿಸಿದಾಗ 400 ಬರ್ತೈತಿ ಅಂತಾರ. ಈಗ ನಾವು ಏನ್ ಮಾಡ್ಬೇಕು ಅಂತಾರೆ? ರೇಷಿಯೋ ಎಲ್ಲ ಏನ್ ಮಾಡ್ಬೇಕು ಹೇಳ್ರಿ? ಕೂಡಿಸ್ಬೇಕು. ನೋಡಿ ಕೂಡಿಸಿದ್ರೆ 6 5 11 11 9 ಎಷ್ಟು ಅಂತಾರ? ಟೋಟಲ್ ರೇಷಿಯೋ ಎಷ್ಟಾಯ್ತು ಅಂತಾರೆ? 20 ಆಯ್ತು. ಈ ಟೋಟಲ್ ರೇಷಿಯೋ 20 ಪಾರ್ಟ್, ಟೋಟಲ್ ಮೊತ್ತ ಎಷ್ಟು ಅಂತಾರ? 4. ಅಂದ್ರೆ ಇದ 20 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ? 400 ಆಗುತ್ತಾ? ನಮಗೆ ಬೇಕಾಗಿರೋದು ಏನು ಅಂತಾರ? ಈ ಪಿ ಮತ್ತು ಆರ್ಗಳ ನಡುವಿನ ವ್ಯತ್ಯಾಸ. ಪಿ ಮತ್ತು ಆರ್ಗಳ ನಡುವಿನ ವ್ಯತ್ಯಾಸ ಎಷ್ಟೈತಿ ಅಂತಾರ? 3 ಪಾರ್ಟ್ ಐತಿ. ಓಕೆ, ಅಂದ್ರೆ ಜಸ್ಟ್ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ನೋಡಿ. ನೀವು ಈ ರೀತಿ ಸಾಲ್ವ್ ಮಾಡಿದ್ರು ಬರ್ತದೆ, ಇಲ್ಲ ಶಾರ್ಟ್ಕಟ್ ಒಳಗೆ ಹೇಳ್ತೀನಿ ನೋಡಿ ನಾನು ಯಾವ ರೀತಿ ಅಂತೇಳಿ. ಈ 20 ಪಾರ್ಟ್ ವ್ಯಾಲ್ಯೂನೇ ಎಷ್ಟು ಅಂತಾರ? ನೋಡ್ರಿ ಟೋಟಲ್ ಪಾರ್ಟ್ 20, ಟೋಟಲ್ ಮೊತ್ತ ಎಷ್ಟು ಅಂತಾರ? 400. ಓಕೆ, ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಈ 3 ಪಾರ್ಟ್ ವ್ಯಾಲ್ಯೂ ಅಂತಾರ. ಇದ 3 ಪಾರ್ಟ್ ವ್ಯಾಲ್ಯೂ ಎಷ್ಟು? ಈಗ ನೋಡ್ರಿ 20 ಎಷ್ಟರಲ್ಲೇ 40 ಅಂತಾರ? 22ರಲ್ಲೇ 40, ಇದೊಂದು 0. ಈ 20 ಪಾರ್ಟ್ ಎಷ್ಟು ಅಂತಂದಾಗ ಈ 1 ಪಾರ್ಟ್ ಅಂತ ನೋಡ್ರಿ 20ರಲ್ಲಿ ಇದನ್ನ ಕಟ್ತಾ ಹೊಡೆದ್ರಿ ಅಂತ 1 ಪಾರ್ಟ್ ವ್ಯಾಲ್ಯೂ 20 ಅಂತ ಸಿಗುತ್ತಾ? ಅದೇ 20 ಇಂಟು ಮಾಡಿದ್ರಿ ಅಂತಾರ 23ರಲ್ಲಿ ಎಷ್ಟು ಅಂತಾರ? 60. ಇದೇ ಆನ್ಸರ್ ಆಗುತ್ತಾ? ಆಪ್ಷನ್ ಯಾವ್ದು ಅಂತಾರ? ಆಪ್ಷನ್. ಇಲ್ಲ ಜಸ್ಟ್ ಈ ರೀತಿ ಮಾಡಿ. ಈ 20 ಪಾರ್ಟ್ ಏನು ಟೋಟಲ್ ಬಂದೈತಲ್ಲ, ಈ ಟೋಟಲ್ 20 ಪಾರ್ಟ್ ವ್ಯಾಲ್ಯೂನೇ ಎಷ್ಟು ಐತಿ ಅಂತಾರ? 400 ಐತಿ. ಇದನ್ನ 400 ಅಂತ ಬರ್ಕೊಳ್ಳಿ. ನೋಡಿ ಈ 20 ಪಾರ್ಟ್ ವ್ಯಾಲ್ಯೂನೇ ಎಷ್ಟು ಅಂತ ಏನು ಬರೀತಿರಲ್ಲ, ಅದೇ 20 ಪಾರ್ಟ್ ವ್ಯಾಲ್ಯೂನೇ ಎಷ್ಟು ಅಂತ ನಾನು ಓದಿದೆ. ಈಗ ನಮ್ಗೆ ಎಷ್ಟು ಬೇಕಾಗಿರ್ತದೋ ಈ 3 ಪಾರ್ಟ್ ಬೇಕಾಗಿತ್ತಲ್ಲ, ಅದೇ 3 ಪಾರ್ಟ್ ಏನು ಮಾಡ್ರಿ ಅಂತಾರ? ಇಂಟು ಒಳಗೆ ಈ ಕಡ್ತಾ ಹೊಡೆದ್ರಿ ಅಂತಾರ ಆನ್ಸರ್ ಸಿಗ್ತದೆ. ನೋಡಿ ಇವಾಗ ಈ 0 ಕ್ಯಾನ್ಸಲ್, 2 ಒಂದರಲ್ಲೇ 2 2ರಲ್ಲಿ 4, ಇದೊಂದು 0 ಅಂತಾರೆ. 20 ಇಂಟು 3 ಅಂತಾರೆ ಎಷ್ಟಾಗುತ್ತೆ ಹೇಳಿ? 60 ಅನ್ನೋದು ಆನ್ಸರ್ ಆಗ್ತದೆ. ಅದೇ ಯಾವ ಆಪ್ಷನ್ ಅಂತಾರ? ಆಪ್ಷನ್ 1 ಅನ್ನೋದು ಸರಿ ಆಗ್ತದೆ. ಓಕೆ, ಅರ್ಥ ಆಗ್ಯದ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ರೀತಿ ಪ್ರಶ್ನೆ ಅದ ಅಂತ ಹೇಳಿ ಸೇಮ್ ಪ್ರಶ್ನೆ ಅದ. ಎಷ್ಟು ಸಾಲ್ವ್ ಮಾಡಿ ನೋಡೋಣ. ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ಏನು ಮಾಡಿರಿ, ಚೆಕ್ ಮಾಡಿ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಸ್ ನೋಡ್ರಿ ಹಂಗಾರೆ ಏನೈತಿ ಇವಾಗ? ಪಿ ಕ್ಯೂ ಮತ್ತು ಆರ್ಗಳ ನಡುವಿನ ಅನುಪಾತವು ಕ್ರಮವಾಗಿ 2:3:5. ನೋಡ್ರಿ ಯಾವ್ಯಾವು? ಪಿ ಕ್ಯೂ ಆರ್ ಈ 3 ಸಂಖ್ಯೆಗಳ ನಡುವಿನ ಅನುಪಾತ ಎಷ್ಟೈತಿ ಅಂತಾರ? 2:3:5 ಅದ. ನೆಕ್ಸ್ಟ್ ಮತ್ತೆ ಏನಂತಾರೆ ನೋಡ್ರಿ ಅವರು, ಒಂದು ವೇಳೆ ಅವುಗಳ ಮೊತ್ತ 250 ಆಗಿದೆ. ನೋಡ್ರಿ ಈ 3 ಸಂಖ್ಯೆಗಳನ್ನ ಕೂಡಿಸಿದಾಗ 250 ಮೊತ್ತ ಆಗ್ತದಂತ. ನೆಕ್ಸ್ಟ್ ಏನಂತಾರೆ ಅಂದ್ರೆ ಕ್ಯೂ ಮತ್ತು ಆರ್ಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಡಿಫರೆನ್ಸ್ ಬಿಟ್ವೀನ್ ಕ್ಯೂ ಅಂಡ್ ಆರ್. ಓಕೆ, ಅಂದ್ರೆ ನೋಡ್ರಿ ಈಗ ಈ ಮೊತ್ತ 250 ಐತಿ ಅಂತ ಫಸ್ಟ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಂತಾರ? ಈ ಎಲ್ಲಾ ರೇಷೋಗಳನ್ನ ನಾವು ಕೂಡಿಸ್ಕೋಬೇಕು. ನೋಡ್ರಿ 2 + 3 ಅಂತಾರೆ 5, 5 + 5 ಅಂತಾರೆ ಎಷ್ಟು? ಟೋಟಲ್ ರೇಷೋ ಎಷ್ಟಾಕೈತಿ ಅಂತಾರ? 10 ಪಾರ್ಟ್ ಆಗುತ್ತಾ? ಈ ಟೋಟಲ್ ರೇಷೋ 10 ಪಾರ್ಟ್, ಈ ಟೋಟಲ್ ವ್ಯಾಲ್ಯೂ ಎಷ್ಟು ಅಂತಾರ? 250. ನೋಡಿ ಇಲ್ಲೇ ಸಾಲ್ವ್ ಮಾಡಿಬಿಡ್ಬೋದು. ಈ 10 ಪಾರ್ಟ್ ವ್ಯಾಲ್ಯೂನೇ ಎಷ್ಟು ಅಂತಾರ? 250. ಹಿಂಗೂ ಬರ್ಕೋಬಹುದು. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಯಾವುದು ಅಂತಂದ್ರೆ ಈ ಕ್ಯೂ ಮತ್ತು ಆರ್ಗಳ ವ್ಯತ್ಯಾಸ. ಕ್ಯೂ ಮತ್ತು ಆರ್ ವ್ಯತ್ಯಾಸ ಎಷ್ಟೈತಿ ನೋಡ್ರಿ? ಎಷ್ಟದ? ಇಲ್ಲಿ ಇವ್ರು 3 ಪಾರ್ಟ್, ಇವ್ರು 5 ಪಾರ್ಟ್, ಇವೆರಡರದ್ದು ವ್ಯತ್ಯಾಸ ಎಷ್ಟು ಅಂತ? 2 ಪಾರ್ಟ್. ಇದ 2 ಪಾರ್ಟ್ ವ್ಯಾಲ್ಯೂ ಹೇಳ್ಬೇಕು ನೋಡ್ರಿ. 10 ಪಾರ್ಟ್ 250 ಅಂತಂದಾಗ 1 ಪಾರ್ಟ್ ವ್ಯಾಲ್ಯೂ ಕಂಡುಹಿಡ್ಬೇಕಾದ್ರೆ ಇದನ್ನ ಕಟ್ತಾ ಹೊಡಿತೀವಿ. ಈ 10ರಲ್ಲಿ ಇದನ್ನ ಕಟ್ತಾ ಹೊಡೆದ್ರೆ ಈ 0 ಕ್ಯಾನ್ಸಲ್. ಈ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಕೈತಿ ಅಂತಾರ? 25 ಆಗ್ತದೆ. ನೋಡ್ರಿ 1 ಪಾರ್ಟ್ 25 ಆಯ್ತು ಅಂತಾರ. ಇನ್ನು 2 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಇಂಟು ಮಾಡ್ರಿ 25, 2ರಲ್ಲಿ ಎಷ್ಟು? 50. ಅದೇ ಯಾವ್ದು ಆಪ್ಷನ್ ಅಂತಾರ? ಆಪ್ಷನ್ ಎ ಅನ್ನೋದು ಸರಿ ಆಗ್ತದೆ. ಓಕೆ, ಇಲ್ಲ ಜಸ್ಟ್ ಈ ರೀತಿ ಈ 10 ಪಾರ್ಟ್ ವ್ಯಾಲ್ಯೂನೇ ಎಷ್ಟು? 250. ಈಗ ನಮ್ಗೆ ಎಷ್ಟು ಬೇಕಾಗಿರ್ತದೋ ಅದನ್ನ ಏನು ಮಾಡ್ಕೋಬೇಕು ಅಂತಾರೆ? ಇಂಟು ಒಳಗೆ ಬರ್ಕೋಬೇಕು. ನೋಡ್ರಿ ಈ 2 ಪಾರ್ಟ್ ವ್ಯಾಲ್ಯೂ ಬೇಕಾಗಿತ್ತು ಇವಾಗ, ಅದ 2 ಏನು ಮಾಡಿ ಇಂಟು ಒಳಗೆ ಬರೀ. ಈ ಕಡ್ತಾ ಹೊಡೀರಿ, ಈ 0 ಕ್ಯಾನ್ಸಲ್. 25 ಡಬಲ್ ಎಷ್ಟು ಅಂತಾರೆ? 50 ಆನ್ಸರ್ ಆಗ್ತದೆ. ನೀವು ಹಿಂಗಾರ ಸಾಲ್ವ್ ಮಾಡಿ, ಇಲ್ಲ ಹಿಂಗಾರ ಸಾಲ್ವ್ ಮಾಡಿ, ಯಾವ ರೀತಿ ಸಾಲ್ವ್ ಮಾಡ್ತೀರಿ ಮಾಡ್ರಿ, ಆನ್ಸರ್ ನಿಮ್ಗೆ ಸಿಗ್ತದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಓಕೆ, ಸಾಲ್ವ್ ಮಾಡಿ. ಹಾಗಾದ್ರೆ ಪ್ರಶ್ನೆ ಏನೈತೆ ನೋಡ್ರಿ.
ನೋಡ್ರಿ ಈ ಪ್ರಶ್ನೆ ಸಾಲ್ವ್ ಮಾಡಬೇಕು ಅಂತಾರ ಸ್ವಲ್ಪ ನೀವು ಡೈರೆಕ್ಟ್ ಸಾಲ್ವ್ ಮಾಡಿದ್ರಿ ಅಂದ್ರೆ ಬರುತ್ತೆ, ಬಟ್ ಸ್ವಲ್ಪ ಪಾಯಿಂಟ್ ಒಳಗೆ ಸಮಥಿಂಗ್ ಆನ್ಸರ್ ಬರುತ್ತೆ, ಬಟ್ ಬಿಡಿಸ್ಬೋದು. ಹೇಳ್ತೀನಿ ನೋಡ್ರಿ ಅವತ್ತೆ ಅಂತ. ನೋಡ್ರಿ ಏನದ ಅಂತಾರ, ದ ಸೆಲ್ಲಿಂಗ್ ಪ್ರೈಸ್ ಆಫ್ ಬ್ಯಾಗ್ ಈಸ್ 1056 and the percentage profit is 20%. Okay, if the selling price is rupees 800, what is the percentage loss incurred? ನೋಡಿ ಇವಾಗ ಏನೈತಿ ಅಂತಾರ ಎಷ್ಟು ಪರ್ಸೆಂಟ್ ಲಾಸ್ ಆಗ್ತದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗ್ತದೆ. ಓಕೆ, ಅಂದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ, ಲಾಸ್ ಯಾವ ರೀತಿ ಎಷ್ಟು ಆಗ್ತದೆ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡ್ರಿ ಏನು ತಿಳ್ಕೊಡ್ರಿ ಅಂತ ಫಸ್ಟ್ ಇಲ್ಲಿ ಒಂದು ಚೀಲದ ಮಾರಾಟ ಬೆಲೆ 1056. ಒಂದು ಚೀಲವನ್ನ 1056 ರೂಪಾಯಿಗೆ ಏನು ಮಾಡತ್ತಾರ ಅಂತಾರ ಮಾರಾಟ ಮಾಡತ್ತಾರ. ಅಷ್ಟಕ್ಕೆ ಮಾರೋದ್ರಿಂದ ಅವ್ನಿಗೆ ಏನಾಗೈತಿ ಅಂತಾರ ಲಾಭ ಆಗೈತಿ ಎಷ್ಟು ಅಂತಾರ 20% ಏನಾಗೈತಿ ಅಂತಾರ ಲಾಭ ಆಗೈತಿ. ಎಷ್ಟು ಪರ್ಸೆಂಟ್ ಲಾಭ ಆಗೈತಿ ಹೇಳಿ? 20% ಲಾಭ ಆಗೈತಿ. ಆ 20% ಲಾಭ ಆಗೈತಿ. ಒಂದು ವೇಳೆ ಮಾರಾಟ ಬೆಲೆಯು ರೂಪಾಯಿ 800 ಆಗಿದ್ದರೆ ಉಂಟಾಗುವ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಫಸ್ಟ್ ನೋಡ್ರಿ ಇವಾಗ ಕಾಸ್ಟ್ ಪ್ರೈಸ್ ಎಷ್ಟು ಇರ್ತೈತಿ ಅಂತಾರ 100% ಇರ್ತದೆ. ಓಕೆ, ಈಗ ಏನಾದ್ರು ಪ್ರಾಫಿಟ್ ಆಗಿತ್ತು ಅಂದ್ರೆ ಅದನ್ನ ನಾವು ಏನು ಮಾಡ್ಕೋಬೇಕಲ್ಲಿ ಕೂಡಿಸ್ಕೋಬೇಕು. ಲಾಸ್ ಆಗಿತ್ತು ಅಂತಾರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಓಕೆ, ಅಂದ್ರೆ ಈಗ ಪ್ರಾಫಿಟ್ ಎಷ್ಟಾಗತೈತಿ? 20% ಆಗ್ತೈತಿ. ಅಂದ್ರೆ ಈ 20% ಅನ್ನ ಕೂಡಿಸಿದ್ರಿ ಅಂತಾರ 100 ಕಾಸ್ಟ್ ಪ್ರೈಸ್ 20% ಪ್ರಾಫಿಟ್, ಅಂದ್ರೆ ಟೋಟಲ್ ಎಷ್ಟು ಅಂತಾರ 120%. ಓಕೆ, ಎಷ್ಟು ಹೇಳ್ರಿ? ಟೋಟಲ್ 120%. ಅಂದ್ರೆ ಇದು ಕಾಸ್ಟ್ ಪ್ರೈಸ್, ಇದು ಪ್ರಾಫಿಟ್. ಟೋಟಲ್ 120% ಅಮೌಂಟ್ಗೆ ಏನು ಮಾಡತ್ತಾರ ಅಂತಾರ ಅದನ್ನ ಮಾರಾಟ ಮಾಡತ್ತಾರ. ನೋಡ್ರಿ ಅದೇ ಅಮೌಂಟ್ ಎಷ್ಟು ಅಂತಾರ ಇದು 120%, ಇದು ಸೆಲ್ಲಿಂಗ್ ಪ್ರೈಸ್. ಅಂದ್ರೆ ಅದೇ ಅಮೌಂಟ್ ಎಷ್ಟು ಐತಿ ನೋಡ್ರಿ 1056 ಐತಿ. ಇದ 120% ವ್ಯಾಲ್ಯೂ 1056 ಅಂತಂದ್ರ ಈಗ ನೆಕ್ಸ್ಟ್ ನಮಗ್ ಬೇಕಾಗಿರೋದು ಏನು ಅಂತಾರ ಈ 800ಕ್ಕೆ ಮಾರೋದ್ರಿಂದ ಎಷ್ಟು ಶೇಕಡಾವಾರು ನಷ್ಟ ಆಗೈತಿ ಅಂತ ಕೇಳ್ತಾರ. ಈಗ 800 ರೂಪಾಯಿಗೆ ಮಾರಾತಾರ ಅಂತಾರ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಬರ್ತೈತೆ ಅಂತೇಳಿ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೀವು ಮಾಡ್ಕೊಂಡ್ರಿ ಅಂತಾರ ಇಲ್ಲಿ ಏನು ಬಂದಿರ್ತದೋ ಅದು 100ಕ್ಕೆ ಡಿಫ್ರೆನ್ಸ್ ತೆಗೆದ್ರಿ ಅಂದ್ರೆ ನಮ್ಮ ಆನ್ಸರ್ ಸಿಗ್ತಿರ್ತೈತಿ. ಬಟ್ ಸ್ವಲ್ಪ ಪಾಯಿಂಟ್ ಒಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ. ಬಟ್ ಅದಕ್ಕೆ ಏನು ಮಾಡ್ರಿ ಅಂತಾರೆ ಈ ರೀತಿ ಸಾಲ್ವ್ ಮಾಡ್ಕೊಂಡು ಎಕ್ಸಾಕ್ಟ್ ಸಿಗ್ತದೆ. ನೋಡಿ ಇವಾಗ ಫಸ್ಟ್ ಏನು ಮಾಡ್ರಿ ಅಂತಾರ 100% ಅದ್ರದ ಕೊಂಡ ಬೆಲೆ ಕಂಡಿಟ್ಕೊಳ್ಳಿ. ಓಕೆ, ಕೊಂಡ ಬೆಲೆ ಅಂತಾರೆ ಎಷ್ಟಾಗುತ್ತೆ ನೋಡ್ರಿ ಇವಾಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈಗ ಈ 120ರಿಂದ ಇದನ್ನು ಕಡ್ತಾ ಹೊಡಿಬೇಕು, ಭಾಗ ಹೋಗೋದಿಲ್ಲ ಅಂದ್ರೆ ದೊಡ್ಡ ಸಂಖ್ಯೆ ಆಗ್ತದೆ, ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಏನು ಮಾಡ್ರಿ ಅಂದ್ರೆ ಒಂದ್ಸಾರಿ ಈ ಜೀರೋ ಕ್ಯಾನ್ಸಲ್ ಮಾಡಿಬಿಡ್ರಿ. ಇನ್ನು ಇಲ್ಲಿ 12 ಐತೆ, 12ರಿಂದ ಕಡ್ತಾ ಹೊಡೆದ್ ಬಿಡ್ರಿ. 12 ಎಷ್ಟರಲ್ಲೇ ಅಂತಾರ 12 8ರಲ್ಲಿ 96. ಇನ್ನ ಎಷ್ಟು ಉಳಿತೈತಿ ಅಂತಾರ 9 ಉಳಿತದ, ಮತ್ತೆ 96 ಆಗ್ತದ, ಮತ್ತೆ 12 8ರಲ್ಲಿ 96. ಅಂದ್ರೆ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಯ್ತು ಅಂತಾರ 88 ಆಗ್ತದ. 1 ಪಾರ್ಟ್ ವ್ಯಾಲ್ಯೂ 88 ಆಯ್ತು ಅಂತಾರ. ಇನ್ನು ಇದೇ ಈ 10 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತದ ನೋಡ್ರಿ 88 × 10 ಅಂತಾರ 880 ಆಗ್ತದ. ಇದು ಕಾಸ್ಟ್ ಪ್ರೈಸ್ ಅಂದ್ರೆ ಕೊಂಡ ಬೆಲೆ. ಓಕೆ, ಈ ಕೊಂಡ ಬೆಲೆ 880 ಐತಿ. ಈಗ ನೆಕ್ಸ್ಟ್ ಅದನ್ನ ಎಷ್ಟಕ್ಕೆ ಮಾರಾತಾರ ಅಂತಾರೆ 800 ರೂಪಾಯಿ ಮಾರಾತಾರ. ಓಕೆ, ಈಗ ನೋಡ್ರಿ ಇದು ಕೊಂಡ ಬೆಲೆ, ಇದು ಕಾಸ್ಟ್ ಪ್ರೈಸ್. ಈಗ ಎಷ್ಟಕ್ಕೆ ಮಾರಾಟ ಮಾಡತ್ತಾರ ಅಂತಾರ 800 ರೂಪಾಯಿ ಮಾರಾಟ ಮಾಡತ್ತಾರ. ನೋಡ್ರಿ 880 ರೂಪಾಯಿ ಇರ್ತಕ್ಕಂಥ ವಸ್ತುವನ್ನ 800 ರೂಪಾಯಿ ಮಾರಾತಾರ ಅಂತಾರ. ಅಲ್ಲಿ ನಮ್ಗೆ ಏನಾಗುತ್ತೆ 80 ರೂಪಾಯಿ ಲಾಸ್ ಆಗುತ್ತಾ. ಅದನ್ನ ನಾವೇನು ಹೇಳ್ಬೇಕಂತಾರ ಪರ್ಸೆಂಟೇಜ್ ಒಳಗೆ ಹೇಳ್ಬೇಕು. ಓಕೆ, ಹಾಗಾದ್ರೆ ನೋಡ್ರಿ ಇವಾಗ ಈ 880 ರೂಪಾಯಿಗೆ 880 ರೂಪಾಯಿಗೆ ನೋಡ್ರಿ ಎಷ್ಟು ಲಾಸ್ ಆಗತೈತಿ 80 ರೂಪಾಯಿ ಲಾಸ್ ಆಗ್ತೈತಿ. ಅಂದ್ರೆ 880 ರೂಪಾಯಿಗೆ 80 ರೂಪಾಯಿ ಲಾಸ್ ಆಯ್ತು ಅಂತಾರ ಶೇಕಡಾ ಅಂತ ಏನು ಮಾಡಬೇಕು ಅಂತಾರ ಇಂಟು 100 ಮಾಡ್ಬೇಕು. ಕ್ಲಿಯರ್ ಆಗ್ಯದ ಅಂತ ಅನ್ಕೊಳ್ತೀನಿ. ಈಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಈ ಜೀರೋ ಕ್ಯಾನ್ಸಲ್. 8 ಒಂದರಲ್ಲೇ 8, 1ರಲ್ಲಿ 8, 8 ಒಂದರಲ್ಲೇ 8, 8 ಒಂದರಲ್ಲೇ 8, 11 ಒಂದರಲ್ಲೇ 11, 9ರಲ್ಲಿ 99. ಇನ್ನೂ ಒಂದು ಶೇಷ ಉಳಿತದ. ಪಾಯಿಂಟ್ ಕೊಟ್ಟಿವಿ ಅಂತಾರ 10 ಆಗತ್ರಿ. ಬಟ್ 10 ಅನ್ನೋದು 11ರಲ್ಲೇ ಭಾಗ ಹೋಗೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂತ ಒಂದು 0 ಕೊಟ್ಟು ಇನ್ನೊಂದು 0 ತಗೋತೀವಿ, ಮತ್ತೆ 100 ಆಗ್ತದ. ಈಗ 11 9ರಲ್ಲಿ 99 ಅಂತ ಹೇಳ್ತೀವಿ. 9.09% ಆನ್ಸರ್ ಅಂತಾರ ಸರಿ ಆಗ್ತದೆ. ಓಕೆ, ಎಸ್, ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಇಲ್ಲ ಸರ್ ನಾವು ರೇಷೋ ಮೆಥಡ್ ಮಾಡ್ತೀವಿ ಅಂದ್ರೂ ಕೂಡ ನೀವು ಮಾಡ್ಕೋಬಹುದು. ಇದು ಅರ್ಥ ಆಗೈತೆ ಅಂತ ಅನ್ಕೊಂತೀನಿ ನಾನು. ನೋಡಿ ಇದೆಲ್ಲನೂ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಡೈರೆಕ್ಟ್ ಮಾಡ್ಕೋಬಹುದು. ಬಟ್ ಬೇಸಿಕ್ ಗೊತ್ತಿರಬೇಕಾಗ್ತದೆ. ನೋಡ್ರಿ ಹಂಗಾರೆ ಈಗ ಹೇಳ್ತೀನಿ ನಾನು ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿದ್ದು ಅಂತಾರ ಡೈರೆಕ್ಟ್ ಮಾಡ್ಕೋಬಹುದು. ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿದ್ದು ಅಂತಾರ ಇಂಗ್ಲೀಷಾ? ಓಕೆ, ಥ್ಯಾಂಕ್ ಯು.
ಈಗ ಕಾಣಿಸಕತ್ತದ ನೋಡ್ರಿ. ಹಾಗಾದ್ರೆ ಈಗ ಏನಂತಂದ್ರೆ 20% ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಫಿಟ್ ಆಗುತ್ತೆ. ಈ 20% ಅನ್ನೋದನ್ನ ನಾವು ಫ್ರಾಕ್ಷನ್ ಆಗಿ ಏನಂತ ಬರಿತೀವಿ ಅಂತಾರ 1/5 ಅಂತೇಳಿ ಬರಿತೀವಿ. ಈ ಪರ್ಸೆಂಟೇಜ್ ಟು ಫ್ರಾಕ್ಷನ್ ಗೊತ್ತಿರ್ಬೇಕು. ಓಕೆ, ಈ ಡಿವೈಡ್ 100 ಮಾಡಿದ್ರಿ ಅಂತ ಅದೇನಾಗ್ತದೆ ಫ್ರಾಕ್ಷನ್ ವ್ಯಾಲ್ಯೂ ಆಗ್ತದೆ. ನಮ್ಗೆ ಯಾವಾಗ ಪ್ರಾಫಿಟ್ ಆಗುತ್ತೋ ಅವಾಗ ಏನು ಮಾಡ್ಬೇಕಂದ್ರೆ ಕೂಡಿಸ್ಬೇಕು, ಯಾವಾಗ ಲಾಸ್ ಆಗುತ್ತೋ ಅವಾಗ ಮೈನಸ್ ಮಾಡಬೇಕು. ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಇರುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟು ಅಂತಾರೆ 5. ನೆಕ್ಸ್ಟ್ ಈ ಪ್ರಾಫಿಟ್ ಆಗತ್ತೈತಿ ಅಂದ್ರೆ ಕೂಡಿಸ್ಕೋಬೇಕು. ಇದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತಾರ 6 ಪಾರ್ಟ್ ಆಗುತ್ತೆ, ಅಂದ್ರೆ 5:6 ಆಗುತ್ತೆ. ಇದು ಕೊಂಡ ಬೆಲೆ ಅನುಪಾತ, ಇದು ಮಾರಿದ ಬೆಲೆಯ ಅನುಪಾತ. ಓಕೆ, ಹಂಗಾರೆ 1056 ಅನ್ನೋದು ಮಾರಿದ ಬೆಲೆ ಅದ, ಲಾಭದ್ದದ. ಹಂಗಾರೆ ನೋಡ್ರಿ, ಇದ್ರೊಳಗೆ 5 ರೂಪಾಯಿ ಕೊಂಡ ಬೆಲೆ ಅದ, 1 ರೂಪಾಯಿ ಲಾಭ ಅದ ಅಂತಾರ. 6 ಪಾರ್ಟ್ ಅನ್ನೋದು ಇದೇ 1056 ಆಗಿದೆ. ಅಂದ್ರೆ 6 ಪಾರ್ಟ್ ವ್ಯಾಲ್ಯೂ 1056 ಅಂತಂದ್ರೆ ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಈ ಕೊಂಡ ಬೆಲೆ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ನೋಡ್ರಿ ಇವಾಗ 6 ಎಷ್ಟರಲ್ಲೇ ಅಂತಾರ 6 ಒಂದರಲ್ಲೇ 6, ಇನ್ನ ಎಷ್ಟು ಉಳಿತೈತಿ ಅಂತಾರ 4 ಉಳಿತದ, 45 ಆಕೈತಿ. 6 7ರಲ್ಲೇ 42, ಇನ್ನ 3 ಉಳಿತೈತಿ 36 ಆಕೈತಿ. 6ರಲ್ಲೇ 36. 1 ಪಾರ್ಟ್ ವ್ಯಾಲ್ಯೂ 176. ಅದನ್ನ ಇಲ್ಲಿ ಇಂಟು ಮಾಡ್ಕೊಂಡ್ರಿ ಅಂತಾರ ನಮ್ಗೆ ಏನು ಸಿಗ್ತೈತಿ ಅಂತಾರ ಈ ಕೊಂಡ ಬೆಲೆ ಸಿಗ್ತದ. ನೋಡ್ರಿ, ಹಾಗಾದ್ರೆ ಈಗ ಎಷ್ಟಾಗ್ತದ ಅಂತಾರ ಇದ್ರೊಳಗೆ ಅರ್ಧ ಮಾಡ್ಕೊಂಡ್ರಿ ಅಂತ ನೋಡ್ರಿ. ಯಾಕಂದ್ರೆ ಇಂಟು 5 ಇದ್ದಾಗ ಅರ್ಧ ಮಾಡಿ 0 ಇಡ್ರಿ ಅಂತೇಳಿ ನಾನು. ಇಲ್ಲ ಜಸ್ಟ್ ಈಗ 5 ಆಗಲೇ ಎಷ್ಟು 30, 3 ಕ್ಯಾರಿ, 5 ಒಳ್ಳೆ 35, 3 ಅಂತಾರ 38 ಆಗುತ್ತೆ. 8 ಬರಿತೀನಿ, ಮತ್ತು 3 ಕ್ಯಾರಿ, 5 ಒಂದ್ರಲ್ಲಿ 5, 3 ಅಂತಾರ 8 ಆಗುತ್ತೆ. ಇದು ಏನಾಯ್ತು ಅಂತಾರ ಕೊಂಡ ಬೆಲೆ. ಓಕೆ, ಈಗ ಕೊಂಡ ಬೆಲೆ ಎಷ್ಟೈತಿ ಅಂತಾರ 880 ರೂಪಾಯಿ ಐತಿ. ಈಗ ಅದನ್ನ ಎಷ್ಟಕ್ಕೆ ಮಾರತಾರ ಅಂತಾರ 800 ರೂಪಾಯಿ ಮತ್ತೆ ಹೊಳೆ ಮಾರತಾರ. ಓಕೆ, ಅಂದ್ರೆ ಈಗ ಅದನ್ನ ಎಷ್ಟಕ್ಕೆ ಮಾರತಾರ ಹೇಳಿ ಹೊಳೆ 800 ರೂಪಾಯಿ ಮಾರತಾರ. ಹಂಗಾರೆ ಈಗ 800ಕ್ಕೆ ಮಾರತಾರ ಅಂತ ನೋಡ್ರಿ. 880 ರೂಪಾಯಿ ಇರ್ತಕ್ಕಂಥ ವಸ್ತು 800ಕ್ಕೆ ಮಾರತಾರ ಅಂತಾರೆ. ಏನಾಗುತ್ತೆ ನಮಗಲ್ಲಿ ಲಾಸ್ ಆಗುತ್ತಾ? ಎಷ್ಟು ರೂಪಾಯಿ ಲಾಸ್ ಆಗುತ್ತೆ ಅಂತಾರೆ 80 ರೂಪಾಯಿ ಲಾಸ್ ಆಗುತ್ತೆ. ಸೇಮ್ ಪ್ರೊಸೀಜರಿನ ಈ 880 ರೂಪಾಯಿಗೆ 80 ರೂಪಾಯಿ ಲಾಸ್ ಆಗ್ತೈತಿ ಅಂತ ಶೇಕಡಾ ಅಂತಾರೆ ಏನು ಮಾಡ್ಬೇಕು ಹೇಳ್ರಿ 100ಕ್ಕೆ ಎಷ್ಟಾಗ್ತದೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಕಡ್ತಾ ಹೊಡಿದ್ರೆ ಅಂದ್ರೆ ಈ 0 ಕ್ಯಾನ್ಸಲ್. 8 ಒಂದರಲ್ಲೇ 8 11. ಇನ್ನು ಮತ್ತೆ 11 ಒಂದರಲ್ಲೇ 11 9ರಲ್ಲೇ 99 ಆಗ್ತದೆ. ಮತ್ತೆ ಆನ್ಸರ್ ಎಷ್ಟು ಬರ್ತೈತಿ ಅಂತಾರ ಇದೇ ಆನ್ಸರ್ ಬರ್ತದೆ. ಹಾಗಾದ್ರೆ ನೋಡ್ರಿ, ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಪರ್ಫೆಕ್ಟ್ ಇದ್ರಿ ಅಂತ ಸಾಲ್ವ್ ಮಾಡ್ಕೋಬಹುದು. ಓಕೆ, ಇಲ್ಲ ಫಸ್ಟ್ ಕೇಳಿದ್ರೆ ನೋಡ್ರಿ ಹಂಗೂ ಮಾಡ್ಕೋಬಹುದು, ಸ್ವಲ್ಪ ಚೇಂಜ್ ಬರುತ್ತೆ, ಅದು ಕ್ಲಾರಿಟಿ ಇರಬೇಕು ಅಷ್ಟೇ. ಹಂಗಾರೆ ನೋಡ್ರಿ ಇದ್ರದ್ದು ಆನ್ಸರ್ ಎಷ್ಟು ಬರುತ್ತೆ. ಓಕೆ, ಪ್ರಶ್ನೆ ಓದ್ಕೊಳ್ರಿ ಸರಿಯಾಗಿ. ಓಕೆ, ಓದ್ಕೊಂಡ್ರಿ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಏನೈತಿ ಅಂತ ನೋಡ್ರಿ. ಒಂದು ಚೀಲದ ಮಾರಾಟ ಬೆಲೆ ರೂಪಾಯಿ 7,800 ಆಗಿದೆ ಮತ್ತು ಶೇಕಡಾವಾರು ಲಾಭವು 12.1/2%. ನೋಡ್ರಿ ಎಷ್ಟು ಹೇಳ್ರಿ 12.1/2% ಲಾಭ ಆಯ್ತು ಅಂತ ಶೇಕಡ ಆಗಿದೆ. ಒಂದು ವೇಳೆ ಮಾರಾಟ ಬೆಲೆಯು ರೂಪಾಯಿ 4,800 ಆಗಿದ್ದರೆ ಉಂಟಾಗುವ ಶೇಕಡಾವಾರು ನಷ್ಟ ಎಷ್ಟು ಅಂತೇಳಿ ಪ್ರಶ್ನೆ ಕೇಳುತ್ತಾರೆ. ನೋಡ್ರಿ 12.1/2% ನಾನು ನಿಮ್ಗೆ ಇದ್ರ ಹಿಂದಿನ ಕ್ಲಾಸ್ ಒಳಗೆ ಒಂದು ವಿಡಿಯೋದೊಳಗೆ ಒಂದು ಟೇಬಲ್ ಅನ್ನ ಹಾಕಿದ್ದೆ. ಆ ಟೇಬಲ್ ಯಾರು ನೋಡ್ಕೊಂಡಿರಲ್ಲ ಅವ್ರಿಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ಟೇಬಲ್ ಕರೆಕ್ಟ್ ಮಾಡ್ಕೊಂಡಿದ್ರಿ ಅಂದ್ರೆ ಡೈರೆಕ್ಟ್ ನಾವು ಬರ್ಕೋಬಹುದು. ಈ 12.1/2% ಅಂತ ಇದ್ರ ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ 1/8 ಅಂತೇಳಿ ಆಗುತ್ತೆ. ಓಕೆ, ಈ 1/8 ಬರ್ತೀವಿ ಅಂತಾರ ಈಗ ಏನಾಗತೈತಿ ಲಾಭ ಆಗತೈತಿ ಅಂತಾರ ಇದನ್ನೇನ್ ಮಾಡ್ಬೇಕು ನಾವಲ್ಲಿ ಕೂಡಿಸ್ಬೇಕು. ಅವ್ರು ಕೂಡಿಸಿದ್ರಿ ಅಂತ ನೋಡ್ರಿ, ಇವಾಗ 8ಕ್ಕೆ 1 ಕೂಡಿಸಿದ್ರಿ ಅಂತಾರ ಇದು ಕೆಳಗಡೆ ಇರೋದು ಏನಾಗಿರ್ತದೆ ಅಂದ್ರೆ ಕಾಸ್ಟ್ ಪ್ರೈಸ್ ಆಗಿರ್ತದೆ, ಇದು ಲಾಭ. ಈ ಕಾಸ್ಟ್ ಪ್ರೈಸ್ಗೆ ಲಾಭ ಕೂಡಿಸಿದ್ರಿ ಅಂದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಇದು ಕಾಸ್ಟ್ ಪ್ರೈಸ್ ರೇಷಿಯೋ ಎಷ್ಟು ಅಂತಾರ 8. ಇನ್ನು ಈ ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಎಷ್ಟಾಗುತ್ತೆ ಅಂತಾರ 9 ಆಗುತ್ತೆ. ಯಾಕೆ 9 ಆಯ್ತು ಅಂತಾರ ಲಾಭ ಆಗತ್ತದ, ಅದಕ್ಕೆ ಏನು ಮಾಡ್ತೀವಿ ಅಂತಾರ ಕೂಡಿಸ್ತೀವಿ. ಓಕೆ, ಅರ್ಥ ಆಗೈತಿ ಅಂತ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ಅಂದ್ರೆ ಈ 7,800 ರೂಪಾಯಿ ಮಾರಾಟ ಬೆಲೆ ಐತಿ ಅಂತ ನೋಡ್ರಿ. ಸೆಲ್ಲಿಂಗ್ ಪ್ರೈಸ್ 7,200 ಅದ. ಈಗ ಕಾಸ್ಟ್ ಪ್ರೈಸ್ ಎಷ್ಟು ಬರ್ತದ ಅಂತ ಕಂಡುಹಿಡ್ಕೋಬೇಕು ಫಸ್ಟ್. ಹಂಗ ನೋಡ್ರಿ 9 ಎಷ್ಟರಲ್ಲೇ 72 ಅಂತಾರ, 9 8ರಲ್ಲೇ 72, ಈ 2 0 ಅಂತಾರ. 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಯ್ತು ಅಂತಾರ 800 ಆಯ್ತು. ಇದ 800 ತಂದು ಇದಕ್ಕೆ ಇಂಟು ಮಾಡಿದ್ರಿ ಅಂತಾರ ಎಷ್ಟಾಗುತ್ತೆ ಹೇಳ್ರಿ ಕೊಂಡ ಬೆಲೆ 8 8ರಲ್ಲೇ 64, ಈ 2 0 ಅಂತಾರ 6,400 ರೂಪಾಯಿ ಏನಾಗುತ್ತೆ ಕಾಸ್ಟ್ ಪ್ರೈಸ್ ಆಗುತ್ತೆ ಕೊಂಡ ಬೆಲೆ. ಈ ಕೊಂಡ ಬೆಲೆ 6,400 ಐತಿ. ಆ ವಸ್ತುವನ್ನ ಮತ್ತೆ ಹೊಳೆ ಏನು ಮಾಡತ್ತಾರ ಅಂತಾರ 4,800 ರೂಪಾಯಿ ಮಾರಾಟ ಮಾಡ್ತಾರೆ. ಮತ್ತೆ ಹೊಳೆ ಎಷ್ಟಕ್ಕೆ ಮಾರಾಟ ಮಾಡತ್ತಾರ ಹೇಳ್ರಿ 4,800 ರೂಪಾಯಿ ಮಾರಾಟ ಮಾಡತ್ತಾರ. ಹಾಗಾದ್ರೆ 4,800 ರೂಪಾಯಿ ಮಾರಾಟ ಮಾಡಿದ್ರ ಉಂಟಾಗುವ ಶೇಕಡಾವಾರು ನಷ್ಟ ಎಷ್ಟು ನೋಡ್ರಿ. ಇವಾಗ
ಕಾಸ್ಟ್ ಪ್ರೈಸ್ ಎಷ್ಟೈತಿ 6400 ಐತಿ. ಈಗ ಹೊಳ್ಳಿ ಅದನ್ನ ಎಷ್ಟಕ್ಕೆ ಮಾರಾಟ ಮಾಡತ್ತಾರ 4800 ರೂಪಾಯಿ ಮಾರಾಟ ಮಾಡತ್ತಾರ. ಅಂದ್ರೆ ನೋಡ್ರಿ ಇಷ್ಟು ಇರ್ತಕ್ಕಂಥ ವಸ್ತು ಇಷ್ಟಕ್ಕೆ ಮಾರಾಟ ಮಾಡತ್ತಾರ ಅಂದ್ರೆ ಏನಾಗುತ್ತೆ ಅಲ್ಲಿ ನಷ್ಟ ಆಗುತ್ತೆ. ಕ್ಯಾಶುವಲ್ ಆಗಿ ಎಷ್ಟು ನಷ್ಟ ಆಗುತ್ತೆ ನೋಡ್ರಿ ಇವಾಗ 1600 ರೂಪಾಯಿ ಏನಾಗುತ್ತೆ ಅಂತ ನಷ್ಟ ಆಗುತ್ತೆ. ಇದನ್ನ ನಾವು ಪರ್ಸೆಂಟೇಜ್ ಒಳಗೆ ಹೇಳ್ಬೇಕು. ಇವಾಗ ಜಸ್ಟ್ ಯಾವ ರೀತಿ ಹಂಗಾರ ನೋಡ್ರಿ 6400 ರೂಪಾಯಿಗೆ ಎಷ್ಟು ನಷ್ಟ ಆಗತ್ತೈತಿ 1600 ನಷ್ಟ ಆಗತೈತಿ ಶೇಕಡ ಅಂತ ಮತ್ತೆ ಮಾಡ್ಬೇಕು ನೋಡ್ರಿ. ಎಲ್ಲಾನು ಕ್ವಶನ್ ಈಸಿನೇ ಇರೋದಿಲ್ಲ, ಎಲ್ಲಾನು ಟಫ್ ಇರೋದಿಲ್ಲ, ಎಲ್ಲ ಈಸಿ ಲೆವೆಲ್, ಮೀಡಿಯಂ ಲೆವೆಲ್, ಟಫ್ ಲೆವೆಲ್ ಎಲ್ಲಾನು ಇರ್ತಾವ. ಸ್ವಲ್ಪ ಈಸಿಯಾಗಿ ಸಾಲ್ವ್ ಮಾಡ್ಕೋಬೇಕು ಅದ್ರೊಳಗೆ ನಾವು ನೋಡ್ರಿ. ಇವಾಗ ಈ 20 ಕ್ಯಾನ್ಸಲ್ 16 ಒಂದರಲ್ಲೇ 16 4 64 1/4 ಅಂತ ಇಂಟು 100 ಮಾಡಿದ್ರೆ ಎಷ್ಟಾಗೈತೆ ಹೇಳಿ 1/4 ಅಂತಾರೆ 25% ಆನ್ಸರ್ ಆಗ್ತದೆ. ಇಲ್ಲ 4 ಬಂದ್ರಲ್ಲೇ 4 25 ಎಷ್ಟು ಅಂತಾರೆ ಆನ್ಸರ್ 25% ಆನ್ಸರ್. ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾವ ರೀತಿ ಅದ ಅಂತ. ಓಕೆ ನೋಡ್ರಿ ಹಾಗಾದ್ರೆ ಓದ್ಕೊಳ್ರಿ ಕ್ವಶನ್ ಏನದ ಅಂತೇಳಿ. ನೋಡ್ರಿ ಏನದ ಪ್ರಶ್ನೆ. ಒಂದು ಸ್ಮತಿಯ ನೋಡ್ರಿ ಏನನ್ನಾಗ್ತಾರ ಅಂತಾರ ಒಂದು ಸ್ಮತಿಯ ರೆಸಿಪಿಯಲ್ಲಿ ಹಣ್ಣುಗಳು ಮತ್ತು ಮೊಸರಿನ ನಡುವಿನ ಅನುಪಾತ 5:2. ಓಕೆ ನೆಕ್ಸ್ಟ್ ಹಾಗೂ ಮೊಸರು ಮತ್ತು ಜೇನುತುಪ್ಪದ ನಡುವಿನ ಅನುಪಾತ 3:1 ಆಗಿದೆ. ಹಾಗಾದರೆ ಆ ರೆಸಿಪಿಯಲ್ಲಿ ಹಣ್ಣುಗಳು ಮತ್ತು ಜೇನುತುಪ್ಪದ ನಡುವಿನ ಅನುಪಾತ ಎಷ್ಟು ಅಂತೇಳಿ ಪ್ರಶ್ನೆ ಅದು. ಓಕೆ ಹಂಗಾರೆ ನೋಡ್ರಿ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಆಲ್ರೆಡಿ ಇಂಥ ಟೈಪ್ ಕ್ವಶನ್ಸ್ ಅನ್ನ ನಾವು ಎಷ್ಟೋ ಸಾರಿ ಬಿಡಿಸಿವಿ. ನೋಡ್ರಿ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅಂತೇಳಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಓಕೆ ಫಸ್ಟ್ ನೋಡ್ರಿ ಇಲ್ಲಿ ನಮ್ಗೆ ರೇಷೋ ಒಳಗೆ ನಾವು ಬಿಡಿಸ್ತಿದ್ವಲ್ಲ A ರೇಷೋ B = ಇಷ್ಟು, B ರೇಷೋ C = ಇಷ್ಟು, ಹಂಗಾರೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ A ರೇಷೋ B ರೇಷೋ C ಅಂತ ಮಾಡ್ತಿದ್ವಲ್ಲ ಆ ರೀತಿ ಏನು ಮಾಡ್ಕೋಬೇಕು ಅಂತಾರೆ. ಇಲ್ಲಿ ಈ ಹಣ್ಣು ಮತ್ತು ಈ ಮೊಸರದ ಅನುಪಾತ, ಆಮೇಲೆ ಮತ್ತೆ ಯಾವ್ದು ಐತಿ ಅಂತಾರೆ ಮೊಸರು ಮತ್ತು ಜೇನುತುಪ್ಪದ ಅನುಪಾತ ಐತಿ. ಅದ್ರದ್ದು ಏನು ಮಾಡ್ಕೋಬೇಕು ಅಂದ್ರೆ ಒಂದೇ ರೇಷೋ ಕಂಡು ಹಿಡ್ಕೋಬೇಕು. ಹಂಗಾರೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ನೋಡ್ರಿ. ಫಸ್ಟ್ ಇಲ್ಲಿ ನಾನು ಹೇಳ್ತೀನಿ. ಫಸ್ಟ್ ಹಣ್ಣು ಮತ್ತು ಮೊಸರು, ಹಣ್ಣು ಮತ್ತು ಮೊಸರು ನೋಡ್ರಿ. ಹಣ್ಣುಗಳು ಮತ್ತು ಮೊಸರಿನ ನಡುವಿನ ಅನುಪಾತ ಎಷ್ಟೈತಿ ಅಂತ 5:2. ಎಷ್ಟದ ಹೇಳ್ರಿ 5:2 ಬರ್ಕೊಳ್ರಿ. ನೆಕ್ಸ್ಟ್ ಇದಾದ ನಂತರ ಮತ್ತೆ ಯಾವ್ದದ್ದು ಅಂತ ನೋಡ್ರಿ ಮೊಸರು ಮತ್ತು ಜೇನುತುಪ್ಪದ ನಡುವಿನ ಅನುಪಾತ. ಮೊಸರು ಮತ್ತು ಜೇನುತುಪ್ಪದ ನಡುವಿನ ಅನುಪಾತ ಎಷ್ಟೈತಿ ಅಂತ 3:1. ಓಕೆ ಹಾಗಾದ್ರೆ ಈಗ ನಮಗೇನು ಬೇಕಾಗೈತಿ ಅಂದ್ರೆ ಫಸ್ಟ್ ನೋಡ್ರಿ ಇಲ್ಲಿ ಯಾವ್ದು ರಿಪೀಟ್ ಆಗೈತಿ ಅಂತಾರ ಮೊಸರ 2 ಸಾರಿ ಬಂದೈತಿ. ಈ 2 ಸಾರಿ ಬಂದಿದ್ದು ಯಾವತ್ತು ಹೇಗಿರ್ಬೇಕು ಅಂತ ಈ ರೀತಿ ಕ್ರಾಸ್ ಒಳಗಿರ್ಬೇಕು. ಈ ರೀತಿ ಈ ಟ್ರಿಕ್ಸ್ ಮಾಡಾಕ್ತಿದ್ರಿ ಅಂತಾರ ನೋಡ್ರಿ. ಇಲ್ಲಿ ಮಾಡಾಕ್ತಿದ್ರಿ ಅಂದ್ರೆ ಈ ರೀತಿ ಬರ್ಕೊಂಡ ನಂತರ ಈಗ ಹಣ್ಣು ಮೊಸರು ಜೇನುತುಪ್ಪ 3 ರೇಷೋ ಸಿಗ್ತದೆ. ಯಾವ್ದಾದ್ರದ್ದು ಅನ್ನ, ನೆಕ್ಸ್ಟ್ ಮೊಸರ, ನೆಕ್ಸ್ಟ್ ಜೇನುತುಪ್ಪ. ಈ 3 ನಮ್ಗೆ ಏನು ಸಿಗ್ತೈತಿ ರೇಷೋ ಸಿಗ್ತೈತಿ. ಅದು ಸಿಗ್ಬೇಕಾದ್ರೆ ನಾವೇನು ಮಾಡ್ಬೇಕು ಅಂತಾರ ಈ ಉಲ್ಟಾ ಏನು ಬೇಕಾದ್ರೆ ಒಳಗೆ ಮಾಡ್ಕೋಬೇಕು ಹೇಳ್ರಿ ಇಂಟು ಮಾಡ್ಕೋಬೇಕು. ಓಕೆ ನೋಡ್ರಿ 5 3 ಎಷ್ಟು 15. ಇದು ಹಣ್ಣಿನ ಅನುಪಾತ. ಇನ್ನು 3 2 ಎಷ್ಟು ಹೇಳ್ರಿ 6. ಇದು ಮೊಸರಿನ ಅನುಪಾತ. ನೆಕ್ಸ್ಟ್ 2 1 ಎಷ್ಟು 2. ಇದು ಜೇನುತುಪ್ಪದ ಅನುಪಾತ. ಬಟ್ ನಮಗೆ ಬೇಕಾಗಿರೋದು ಯಾವ್ದಾವ್ದು ಅಂತಾರ ಫಸ್ಟ್ ಹಣ್ಣು ಆಮೇಲೆ ಜೇನುತುಪ್ಪ. ನೋಡಿ 2 ಬೇಕಾಗೈತೆ ನಮ್ಗೆ ಹಣ್ಣು ಮತ್ತು ಜೇನುತುಪ್ಪ ಅಂತ ನೋಡ್ರಿ. ಆನ್ಸರ್ ಏನಾಗುತ್ತೆ ಹಣ್ಣು ಮತ್ತು ಜೇನುತುಪ್ಪ ಅಂತಾರ 15:2 ಆಗ್ತದೆ. ಆನ್ಸರ್ ಯಾವುದು ಅಂತಾರ ಆಪ್ಷನ್ ಎ ಅನ್ನೋದು ಸರಿ ಆಗ್ತದೆ. ಓಕೆ ಅರ್ಥ ಆಗ್ಯದ ಅಂತ ಅನ್ಕೊಂತೀನಿ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಈಸಿಯಾಗಿ ಆನ್ಸರ್ ಸಿಕ್ಬಿಡ್ತದೆ. ಫಸ್ಟ್ ಈಸಿ ಆದರೆ ಸಿಂಪಲ್ ಅದ ಕ್ವಶನ್, ಬಟ್ ಬೇಸಿಕ್ ಗೊತ್ತಿತ್ತು ಅಂದ್ರೆ ಇನ್ನೂ ತೀರಾ ಈಸಿ ಆಗ್ತದೆ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಇದೇ ರೀತಿ ಪ್ರಶ್ನೆ ಅದ ಎಷ್ಟು ಬರುತ್ತಂತ ನೋಡಿ ಅನ್ಸುತ್ತೆ. ಓಕೆ ನೋಡಿ ಸೇಮ್ ಕ್ವಶನ್ ಅದ. ಒಂದು ಸ್ಮತಿಯ ರೆಸಿಪಿಯಲ್ಲಿ ಹಣ್ಣುಗಳು ಮತ್ತು ಮೊಸರಿನ ನಡುವಿನ ಅನುಪಾತ. ನೋಡ್ರಿ ಹಣ್ಣು ಮತ್ತು ಮೊಸರು ಇವೆರಡರ ಅನುಪಾತ ಎಷ್ಟೈತಿ ಅಂತಾರ 4:5 ಬರ್ಕೊಳ್ಳಿ. ಫಸ್ಟ್ ಎಷ್ಟೈತಿ ಅಂತಾರ 4:5. ಇನ್ನು ನೆಕ್ಸ್ಟ್ ಇದಾದ ನಂತರ ಮೊಸರು ಮತ್ತು ಜೇನುತುಪ್ಪದ ನಡುವಿನ ಅನುಪಾತ. ನೋಡ್ರಿ ಮೊಸರು ಮತ್ತು ಜೇನುತುಪ್ಪದ ನಡುವಿನ ಅನುಪಾತ ಎಷ್ಟೈತಿ ಅಂತಾರ 2:3. ಎಷ್ಟದ ಹೇಳ್ರಿ 2:3. ಈಗ ನಮ್ಗೆ ಹಣ್ಣು ಮೊಸರು ಜೇನುತುಪ್ಪ 3 ಅನುಪಾತ ಸಿಗ್ಬೇಕು. ನೋಡ್ರಿ ಯಾವ್ಯಾವುದು ಹಣ್ಣು ಮೊಸರು ಮತ್ತು ಜೇನುತುಪ್ಪ
ಈ ಮೂರತ್ರದ್ದು ಅನುಪಾತ ಸಿಗಬೇಕು ಅಂತ ನೋಡ್ರಿ ಏನು ಮಾಡ್ಬೇಕು ಇವಾಗ ಈ ಉಲ್ಟಾ ಏನು ಮೆಥಡ್ ಏನು ಮಾಡ್ಕೋಬೇಕು ಅಂತ ಇಂಟು ಮಾಡ್ಕೋಬೇಕು. ಓಕೆ, 4 2 ಎಷ್ಟು 8, ಇನ್ನು 2 5 ಎಷ್ಟು 10, ಇನ್ನು 5 3 ಎಷ್ಟು 15. ಬಟ್ ಇಷ್ಟು ಬಂದೈತಿ, ಇಷ್ಟಕ್ಕೆ ಆನ್ಸರ್ ಸಿಕ್ತು ಅಂತಲ್ಲ. ಈಗ ನೆಕ್ಸ್ಟ್ ಯಾವ್ದಾವ್ದ್ರದ್ದು ಅನುಪಾತ ಕೇಳತ್ತಾರ ಅನ್ನೋದು ಅಬ್ಸರ್ವ್ ಮಾಡಬೇಕು. ನೋಡ್ರಿ ಇವಾಗ ಜೇನುತುಪ್ಪ ಮತ್ತು ಹಣ್ಣು. ಫಸ್ಟ್ ಯಾವ್ದು ಹೇಳ್ರಿ? ಫಸ್ಟ್ ಜೇನುತುಪ್ಪ, ಆಮೇಲೆ ಹಣ್ಣು. ಫಸ್ಟ್ ಜೇನುತುಪ್ಪ ಎಷ್ಟೈತಿ? 15 ಐತಿ, 15 ಬರೀರಿ. ಆಮೇಲೆ ಹಣ್ಣು ಎಷ್ಟೈತಿ? 8 ಐತಿ, 8 ಬರೀರಿ. ಅವ್ರ ಆನ್ಸರ್ ಎಷ್ಟು ಅಂದ್ರೆ 15:8 ಆಗ್ತದೆ. ಅದೇ ಯಾವ ಆಪ್ಷನ್ ಅಂತಾರ? ಆಪ್ಷನ್ 3 ಅನ್ನೋದು ಸರಿ ಇರ್ತದೆ. ಯಾರ್ಯಾರು ಈ 8:15 ಹಾಕಿರಿ ಇದು ತಪ್ಪು. ಓಕೆ, ಎಸ್ ಹಾಕಿರ್ತೇವೆ ಒಂದಿಷ್ಟು ಮಂದಿ. ಅರ್ಥ ಆಗ್ಯದ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಐತಿ ಏನದ ಪ್ರಶ್ನೆ ಅಂತ. ಓಕೆ, ನೋಡ್ರಿ ಏನೈತಿ ಅಂತಾರ ಒಂದು ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತ ನೋಡ್ರಿ. ವಾಟ್ ಈಸ್ ದ ಮೀನ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಫಸ್ಟ್ 17 ನ್ಯಾಚುರಲ್ ನಂಬರ್ಸ್? ನೋಡ್ರಿ ನ್ಯಾಚುರಲ್ ನಂಬರ್ ಅಂತಾರೆ ಯಾವ? ನ್ಯಾಚುರಲ್ ನಂಬರ್ ಅಂತಾರ ಸ್ವಾಭಾವಿಕ ಸಂಖ್ಯೆಗಳು. ನೋಡ್ರಿ ಮೊದಲ 17 ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಸರಾಸರಿ ಎಷ್ಟು ಅಂತ ಪ್ರಶ್ನೆ. ಸರಾಸರಿ ಫೈಂಡ್ ಔಟ್ ಮಾಡ್ರಿ ಅಂತ ಮಾಡ್ತಾರೆ. ನೋಡ್ರಿ ಎವರೇಜ್ ಕಂಡು ಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂತಾರ, ಎವರೇಜ್ ಕಂಡು ಹಿಡಿಬೇಕಂತಾರ ಸಮ್ ಡಿವೈಡೆಡ್ ಬೈ ನಂಬರ್ ಅಂತೇಳಿ ಮಾಡ್ತೀವಿ. ಏನ್ ಮಾಡ್ತೀವಿ ಹೇಳ್ರಿ? ಸಮ್ ಡಿವೈಡೆಡ್ ಬೈ ನಂಬರ್ ಅಂತೇಳಿ ಮಾಡ್ತೀವಿ. ಬಟ್ ಇಲ್ಲಿ ಈ 17 ವರ್ಗ ಸಂಖ್ಯೆಗಳು ಅಂದ್ರೆ ಯಾವ ರೀತಿ ಹೇಳ್ರಿ? ಈ ರೀತಿ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಹಿಂಗೆ ಇಲ್ಲಿಸ್ತಾನ 17 ಸ್ಕ್ವೇರ್ ತರ. ಓಕೆ, ಇವೆಲ್ಲನೂ ಏನು ಮಾಡ್ಕೋಬೇಕು? ಸಮ್ ಮಾಡ್ಕೊಂಡು ಡಿವೈಡೆಡ್ ಬೈ ಏನು ಮಾಡಬೇಕು ಅಂತಾರ ಎಷ್ಟು ಸಂಖ್ಯೆ ಅದಾವ? 17 ನಂಬರ್ ಅದಾವ, 17 ಮಾಡ್ಕೋಬೇಕು. ನೋಡ್ರಿ ಇಷ್ಟೆಲ್ಲ ಮಾಡೋ ಅಷ್ಟ್ರಾಗ ಅಂತಾರೆ ಏನಾಗಿರ್ತದ, ನಮ್ಗೆ ಈ ಸ್ಕ್ವೇರ್ ನಂಬರ್ ಗೊತ್ತಿರ್ಬೇಕು, ಅವೆಲ್ಲ ಕೂಡಿಸ್ಕೋಬೇಕು, ಮತ್ತು ಡಿವೈಡ್ ಎಷ್ಟು ಮಾಡ್ಬೇಕಂತ ಏನಾಗುತ್ತೆ ಹೇಳ್ರಿ? ಲೇಟ್ ಆಗುತ್ತೆ. ಅದಕ್ಕೆ ನೀವು ಫಸ್ಟ್ ನಮ್ಗೆ ಈ ಸ್ಕ್ವೇರ್ ನಂಬರ್ದು ಸಮ್ ಕಂಡು ಹಿಡ್ಕೋಬೇಕಂದ್ರೆ ಒಂದು ಫಾರ್ಮುಲಾ ಅಂತ ನೋಡ್ರಿ. ಯಾವುದು? ಸ್ಕ್ವೇರ್ ನಂಬರ್ದು ಸಮ್ ಕಂಡು. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಈ ಸ್ಕ್ವೇರ್ ನಂಬರ್ದು ಸಮ್ ಕಂಡಿಡೋ ಫಾರ್ಮುಲಾ ಯಾವ್ದು ಹೇಳ್ರಿ? ಸ್ಕ್ವೇರ್ ನಂಬರ್ದು ಸಮ್ ಕಂಡಿಡೋ ಫಾರ್ಮುಲಾ ಏನೈತಿ ಅಂತಾರ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ 6 ಅಂತೇಳಿ ಫಾರ್ಮುಲಾ. ನಿಮಗೆ ನಾನು ಇದನ್ನು ಈಸಿಯಾಗಿ ನೆನಪಿಟ್ಕೊಳ್ಳೋಕೆ ಒಂದು ಸಾರಿ ಹೇಳಿದ್ದೆ. ಏನಂತಂದ್ರೆ ಎಷ್ಟು ಸಂಖ್ಯೆ ಅಂದಿರ್ತಾರ ಅದಕ್ಕಿಂತ ಒಂದು ಜಾಸ್ತಿ ಇಟ್ಕೊಳ್ರಿ ಇಂಟು ಒಳಗೆ, ಆಮೇಲೆ ಅವು ಎರಡು ಕೂಡಿಸಿ ಮತ್ತೆ ಇಟ್ಕೊಳ್ರಿ. ಈಗ ನಾನು ಹೇಳ್ತೇನೆ ನಿಮಗೆ ಯಾವ ರೀತಿ ಅಂತೇಳಿ ನೋಡ್ರಿ. ಹಾಗಾದ್ರೆ ಈ ಫಾರ್ಮುಲಾ ಮಾಡಿದ್ರಿ ಅಂತ ನಮ್ಗೆ ಏನು ಸಿಗ್ತದ? ಸ್ಕ್ವೇರ್ ನಂಬರ್ದು ಸಮ್ ಸಿಗ್ತದೆ. ಅಂದ್ರೆ n ಅಂದ್ರೆ ಎಷ್ಟು ಹೇಳ್ರಿ? ಇಲ್ಲಿ n ಅಂದ್ರೆ ಎಷ್ಟು ಅಂತ 17. ಓಕೆ, ಈಗ ಜಸ್ಟ್ ನೋಡ್ರಿ 17 ಇಂಟು 17 ಪ್ಲಸ್ 1 ಅಂತ ಎಷ್ಟಾಗುತ್ತೆ ಹೇಳ್ರಿ? 18 ಆಗುತ್ತೆ. ಇಂಟು 18. ಇನ್ನು ಇಲ್ಲಿ ಏನು ಮಾಡ್ಕೋಬೇಕು ಅಂತಾರೆ? ಇಂಟು ನೆಕ್ಸ್ಟ್ 2n ಪ್ಲಸ್ ಅಂದ್ರೆ 2 ಇಂಟು n ಅಂತ ನೋಡ್ರಿ 17. n ಅಂದ್ರೆ 17 ಇಂಟು 2 ಅಂತಾರೆ ಎಷ್ಟಾಗುತ್ತೆ? 34 ಪ್ಲಸ್ 1 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ? 35 ಡಿವೈಡೆಡ್ ಬೈ 6. ಇಷ್ಟು ಮಾಡ್ಕೋಬೇಕ್ರಿ ನಾವು. ಇಲ್ಲ ನಿಮ್ಗೆ ಇದು ನೋಡ್ರಿ ಇಷ್ಟು ಈ ಫಾರ್ಮುಲಾ ಥ್ರೂ ನಾನು ಫಿಲ್ ಮಾಡಿದೆ. ಇವಾಗ ನೋಡ್ರಿ n ಅಂದ್ರೆ ಎಷ್ಟು? 17. n ಪ್ಲಸ್ 1 ಅಂದ್ರೆ 17 ಪ್ಲಸ್ 1 18 ಆಯಿತು. ಇನ್ನು 2n ಅಂದರೆ 2 ಇಂಟು 17 34 ಪ್ಲಸ್ 1 ಅಂತಾರೆ 35. ಓಕೆ, ಈಗ ಇದನ್ನು ಕಡ್ತಾ ಹೊಡೆದ್ರಿ ಅಂದ್ರೆ ನಿಮ್ಗೆ ಇದನ್ನೇ ಇಟ್ಕೊಳ್ಳೋದೇನಂತಾರ ಈ ಫಾರ್ಮುಲಾ ಗೊತ್ತಿಲ್ಲ ಅಂತಾರ 17 ಸಂಖ್ಯೆ ಐತಿ, 17ಕ್ಕಿಂತ ಒಂದು ಜಾಸ್ತಿ ಇಂಟು ಮಾಡ್ಕೊಡ್ರಿ. ಮತ್ತೇನು ಮಾಡ್ರಿ ಅಂದ್ರೆ ಇಂಟು ಈ ಎರಡು ಸಂಖ್ಯೆ ಕೂಡಿಸ್ರಿ ಎಷ್ಟಾಗುತ್ತಾ ನೋಡ್ರಿ? 18 17 ಕೂಡಿಸ್ರಿ ಅಂದ್ರೆ 35 ಆಗುತ್ತೆ ಡಿವೈಡೆಡ್ ಬೈ 6. ಈ ರೀತಿ ಬರ್ಕೊಂಡ್ರು ನಾನು. ಓಕೆ, ನಿಮ್ಗೆ ಯಾರು ಆಫ್ಲೈನ್ ಕ್ಲಾಸ್ ಒಳಗೆ ಇದ್ದಿದ್ರಿ ಅಂದ್ರೆ ಅವ್ರಿಗೆ ಹೇಳಿರ್ತೇನೆ ನಾನು, ಗೊತ್ತಾಗಿರುತ್ತೆ. ಓಕೆ, ಈಗ ನೋಡ್ರಿ ಹಾಗಾದ್ರೆ ಇಲ್ಲಿ ಕಡ್ತಾ ಹೊಡೆದ್ರಿ ಅಂತಾರೆ 6 ಒಂದರಲ್ಲೇ 6 3 18. ಇನ್ನು ಎಷ್ಟಾಗುತ್ತೆ ಅಂತಾರೆ 17 3 51. ನೆಕ್ಸ್ಟ್ ಇಂಟು 55. ನೋಡ್ರಿ ಇದೆಲ್ಲ ಇಂಟು ಒಳಗೆ ಮಾಡ್ಕೋಬೇಕು. ಆಮೇಲೆ ಎಷ್ಟು ನಂಬರ್ ಅದಾವ ಅಂತಾರ 17 ಅದಾವ. ಜಸ್ಟ್ ನೋಡ್ರಿ ಇದೇನಾಯ್ತು, ಈಗ ಇಷ್ಟು ಮಾಡಿದ್ರೆ ನಮಗೇನು ಸಿಗುತ್ತಾ? ಸಮ್ ಸಿಗುತ್ತೆ. ಓಕೆ, ಬಟ್ ನಮಗೆ ಬೇಕಾಗಿರೋದು ಎವರೇಜ್. ನೋಡ್ರಿ ಇವಾಗ ಈ 17 ಇಂಟು 3 ಇಂಟು 35. ನೋಡ್ರಿ ಇಷ್ಟು ಮಾಡಿದ್ರೆ ನಮ್ಗೆ ಏನು ಸಿಗುತ್ತಾ? ಸಮ್ ಸಿಗುತ್ತೆ ಇವಾಗ. ಬಟ್ ನಂಬರ್ ನೋಡ್ರಿ ನಮ್ಗೆ ಎವರೇಜ್ ಬೇಕು ಅಂತ ಏನು ಮಾಡ್ರಿ? ಎಷ್ಟು ಸಂಖ್ಯೆ ಅದಾವ ನಂಬರ್ ಡಿವೈಡೆಡ್ ಬೈ ಏನು ಮಾಡ್ರಿ ಅಂತ 17 ಮಾಡಿಬಿಡ್ರಿ. ಈಗ ನಮ್ಗೆ ಎವರೇಜ್ ಸಿಕ್ಬಿಡುತ್ತೆ ಆನ್ಸರ್. ನೋಡ್ರಿ ಹಂಗಾರ ಈ 17 ಕ್ಯಾನ್ಸಲ್. 33 90 5 3 15 ಅಂತಾರ. 90ಕ್ಕೆ 15 ಕೂಡಿಸಿದ್ರೆ ಎಷ್ಟು ಅಂತಾರ
105 ಅನ್ನೋದು ಆಪ್ಷನ್ ಯಾವ್ದು ಆಗ್ತೈತೆ ಅಂತ ಸರಿ. ಎಷ್ಟು ಹೇಳಿ 105. ಯಾಕೆ 17 ಮಾಡ್ಕೊಂಡೆ ಅಂತ ಎವರೇಜ್ ನೋಡ್ರಿ, ನಂಬರ್ ಮಾಡ್ಕೋಬೇಕಲ್ಲ. ನಂಬರ್ ಎಷ್ಟು ನಂಬರ್ ಅದಾವ ಸಮ್ ಸಿಗ್ಬೇಕಂತ ನೋಡ್ರಿ. ಈಗ ಇದನ್ನ ಕಡ್ತಾ ಹೊಡೆದ್ವಿ ಎಲ್ಲ 13 51 58 35 ಮಾಡಿದ್ರೆ ಒಟ್ಟು ಮೊತ್ತ ಸಿಗುತ್ತಾ, ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಎಷ್ಟು ಅದಾವ 17 ಅದಾವ, ಡಿವೈಡ್ ಮಾಡಿದ್ರೆ ಅಂತ ಆನ್ಸರ್ ಸಿಗುತ್ತೆ. ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಏನೈತೆ. ಎಸ್ ನೋಡ್ರಿ, ಹಾಗಾದ್ರೆ ಸೇಮ್ ಪ್ರಶ್ನೆ ಅದ ಯಾವ ರೀತಿ ಸಾಲ್ವ್ ಮಾಡ್ತೀನಿ ನೋಡಿ. ಇವಾಗ ಈಗ ಹೇಳಿದೆ ನಾನು ಸ್ಕ್ವೇರ್ ನಂಬರ್ದು ಸಮ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಯೂಸ್ ಮಾಡ್ರಿ ಅಂತ ಹೇಳಿದೆ. ಯಾವುದು ಎಷ್ಟು ಸಂಖ್ಯೆ ಇರ್ತಾವ ಅದಕ್ಕಿಂತ ಒಂದು ಜಾಸ್ತಿ ಇಂಟು ಮಾಡ್ಕೊಡ್ರಿ. 10 ಇಂಟು 11 ಇನ್ನು ಇಂಟು 11 ಇಂಟು 10 ಕೂಡಿಸಿರಿ ಅಂತ ಎಷ್ಟಾಗುತ್ತೆ ಹೇಳಿ 21. ನೀವು ನೋಡ್ಬೇಕಂದ್ರೆ ಆ ಫಾರ್ಮುಲಾ ಒಳಗೆ ಫಿಲ್ ಮಾಡಿದ್ರು ಇಷ್ಟೇ ಬರುತ್ತಾ. ಈಗ ಡಿವೈಡೆಡ್ ಬೈ ಏನು ಮಾಡ್ಕೋಬೇಕಂದ್ರೆ 6 ಮಾಡ್ಕೋಬೇಕು. ಈ ಕಡ್ತಾ ಹೊಡೆಗೆ ಎಷ್ಟಾಗ್ತದ ಅಂತ ನೋಡ್ರಿ. 3 2ರಲ್ಲಿ 6 3 ಎಷ್ಟು ಅಂತಾರ 3 7ರಲ್ಲಿ 21. ನೆಕ್ಸ್ಟ್ 2 1ರಲ್ಲಿ 2 5ರಲ್ಲಿ ಎಷ್ಟು ಅಂತಾರ 10. ನೋಡ್ರಿ, ಹಂಗಾರೆ ಈಗ ನಾವು ಸಮ್ ಸಿಗಬೇಕು ಅಂತ ಏನು ಮಾಡ್ತೀವಿ ಅಂತ ಇವೆಲ್ಲನೂ ಇಂಟು ಮಾಡ್ತೀವಿ. 5 ಇಂಟು 11 ಇಂಟು ಈಗೇನು ಸಿಗುತ್ತೆ ಅಂದ್ರೆ ಸಮ್ ಸಿಗುತ್ತೆ. ಸಮ್ ಕಂಡು ಹಿಡ್ಕೊಂಡು ಬಿಡ್ರಿ ಸುಮ್ಮನೆ ಫಸ್ಟ್. ಯಾಕಂತ ನೋಡ್ರಿ 11 5ರಲ್ಲಿ 55 55 ಇಂಟು 7 ನೋಡ್ರಿ. 55ಕ್ಕೆ ಇಂಟು 7 ಮಾಡಿದ್ರಿ ಅಂದ್ರೆ ಎಷ್ಟಾಗ್ತದೆ? 5 7ರಲ್ಲಿ 35 355 5 7ರಲ್ಲಿ 35 350 ಪ್ಲಸ್ 35 ಅಂತಾರ ಸಮ್ ಎಷ್ಟಾಗುತ್ತೆ ಹೇಳ್ರಿ? ಸಮ್ ಈಕ್ವಲ್ ಟು 385. ಸಮ್ ಈಕ್ವಲ್ ಟು 385. ಈಗ ನಮ್ಗೆ ಎವರೇಜ್ ಬೇಕಂದ್ರೆ ಏನು ಮಾಡ್ತೀವಿ ನಾವು? ಜಸ್ಟ್ ಎವರೇಜ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಮಾಡ್ತೀವಿ. ಹಾಗಾದ್ರೆ ಸಮ್ ಡಿವೈಡೆಡ್ ಬೈ ಅಂತ ನೋಡ್ರಿ, ಸಮ್ ಎಷ್ಟದ 385 ಐತಿ. ಇನ್ನು ಎಷ್ಟು ಸಂಖ್ಯೆ ಅದಾವ ನೋಡ್ರಿ, ಎಷ್ಟು ಸಂಖ್ಯೆ ಅದಾವ 10 ಸಂಖ್ಯೆ ಅದಾವ. ಡಿವೈಡೆಡ್ ಬೈ 10 ಮಾಡಿ. ಡಿವೈಡ್ 10 ಐತಿ ಅಂದ್ರೆ 119.83 ಅಂತಾರೆ. ಆನ್ಸರ್ ಎಷ್ಟು ಬರ್ತೈತೆ ಅಂದ್ರೆ 38.5 ಅನ್ನೋದು ಆನ್ಸರು. ಅದೇ ಯಾವ ಆಪ್ಷನ್ ಅಂತ ಆಪ್ಷನ್ 3 ಅನ್ನೋದು ಸರಿ ಆಗ್ತದೆ. ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ರೀತಿ ಪ್ರಶ್ನೆ ಅದ ನೋಡಿ. ಓಕೆ ನೋಡ್ರಿ, ಒಂದು ಎವರೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇದ್ರದ ಆನ್ಸರ್ ಎಷ್ಟು ಬರ್ತೈತೆ ಅಂತೇಳಿ ನೋಡೋಣ. ಏನು ಮಾಡ್ರಿ ಅಂತ ಇದ್ರದ್ದು ಆನ್ಸರ್ ಏನು ಮಾಡ್ರಿ ಅಂತ ಕಮೆಂಟ್ ಮಾಡಿ ನೋಡ್ರಿ. ಎಷ್ಟು ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡ್ತೀನಿ ಅಂತ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿ. ಓಕೆ, ಎಸ್ ನೋಡ್ರಿ, ನೆಕ್ಸ್ಟ್ ನಾಳೆಯಿಂದ ಆದಷ್ಟು ಏನು ಮಾಡ್ತೀನಿ ಅಂತ ಲೈವ್ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.